गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। ओम मोक्ष मार्ग सुनेतारं वेतारं कर्मभोक्तारं ज्ञातारं सर्वशास्त्रारं वन्दे भवाख्य सद्गुरुम्। चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रयं यदङ्घ्रिकमलद्वन्द्वं तापत्रयनिवारणं शान्तैकपदं देवं सिद्धारूढमहं भजे। पंचाननमुखोद्भूतं पंचाक्षरमनुपमं पंचसूत्रकृतो वन्दे पंचाचार्यं जगद्गुरुं। बसवं भक्तिगमूलं बसवं काव्यकारणरूपं शीलं बसवं जंगममूलं बसवा रक्षिपूजन संगण बसव। जय मंगलम जय नमः भारतेश्वर महादेव। क्षेत्राधिपति ಶ್ರೀ ಭಕ್ತಿ ಭಂಡಾರಿ ಬಸವೇಶ್ವರ ಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಶಕ್ತಿ ದೇವತೆ ದುರ್ಗಾ ಪರಮೇಶ್ವರಿಯ ಪಾದಗಳಲ್ಲಿಯೂ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜರನ್ನು ನನ್ನ ಹೃದಯವನ್ನು ಸ್ಥಾಪಿಸುತ್ತಾ ಅದ್ವೈತ ಸಾರ್ವಭೌಮ ವಿಜ್ಞಾನ ಚಕ್ರವರ್ತಿ ಶ್ರೀ ಸದ್ಗುರು ಸಿದ್ಧಾರೂಢರನ್ನ ನನ್ನ ಹೃದಯವನ್ನು ಸ್ಥಾಪಿಸುತ್ತಾ ಕಾಶಿದ್ದೇಶ್ವರನ್ನು ಸ್ಮರಿಸುತ್ತಾ ಸದ್ಗುರು ನಿರ್ಪಾದೀಶ್ವರನ್ನು ಸ್ಮರಿಸುತ್ತಾ ಶ್ರಾವಣ ಮಾಸದಲ್ಲಿ ಪುರಾಣವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪುರಾಣದ ಒಡೆಯರಾದಂಥ ಶ್ರೀ ಅಜಾತ ನಾಗಲಿಂಗೇಶ್ವರ ಪಾದಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇವತ್ತಿನ 9ನೇ ದಿನದ ಕಾರ್ಯಕ್ರಮದಲ್ಲಿ ಶ್ರೀ ಅಜಾತ ನಾಗಲಿಂಗೇಶ್ವರ ಜೀವನ ಚರಿತ್ರೆಯಲ್ಲಿ ಭಾಗಿಗಳಾಗಿ ಶ್ರವಣಕಾಂಕ್ಷಿಗಳಾಗಿ ಸಮ್ಮಿಲಿತವಾಗಿರುವ ಎಲ್ಲ ಶರಣರಲ್ಲಿ ವಂದಿಸುತ್ತಾ ಹಾಗೂ ಇಲ್ಲಿ ತನಕ ಮಾಡಿರ್ತಕ್ಕಂಥ ಭಜನಾ ಕೇಳಿದವರಿಗೂ ವಂದಿಸುತ್ತಾ ಅವಿಸಿದ್ದೇಶ್ವರ ಭಕ್ತಾದಿಗಳು ವಂದಿಸುತ್ತಾ ಹಾಗೂ ಇವತ್ತು ಅನ್ನದಾಸೋಹ ಮಾಡಿರ್ತಕ್ಕಂಥ ಸದ್ಭಕ್ತರಿಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪ್ರವೇಶಿಸೋಣ. ನಿನ್ನಿನ ದಿವಸ ನಿರ್ಪಾದಿ ಸದ್ಗುರುಗಳು ಪರಮ ಶಿಷ್ಯರಾದಂಥ ನಾಗಲಿಂಗನಿಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ನಿನ್ನಿನ ದಿವಸ ನಾಗಲಿಂಗನಿಗೆ ಏನು ಉಪದೇಶ ಮಾಡಿದ್ರು ಅಂತಂದ್ರೆ ಪಂಚಯೋಗಗಳ ಬಗ್ಗೆ ಹೇಳ್ಕೊಂಡು ಬಂದರು. ನಿನ್ನಿನ ದಿವಸ ಲಯಯೋಗ ಮೊದಲ ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ ಅಂತ ತಿಳ್ಕೊಂಡು 4 ರೀತಿಯ ಈಗ ಮೊದಲು ಈ ಗ್ರಂಥದಲ್ಲಿ 4 ಅಷ್ಟೇ ಯೋಗಗಳು ಹೇಳ್ಕೊಂಡು ಬಂದವು. ಶ್ರೇಷ್ಠವಾಗಿ ಅದನ್ನು ಗುರುಗಳ ನಾಗಲಿಂಗನಿಗೆ ಹೇಳ್ಕೊಂಡು ಬಂದರು. ಇವತ್ತ ಸದ್ಗುರು ನಿರ್ಪಾದೀಶ್ವರರು ಏನು ಹೇಳ್ಕೊಂಡು ಬರ್ತಾರ ಅಂತಂದ್ರೆ 6ನೇ ಅಧ್ಯಾಯದಲ್ಲಿ
ವೇದಾಂತ ವೇದಾಂತದ ವಿವಿಧ ಮುಖಗಳನ್ನು ಇಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳ್ಕೊಂಡು ಬರ್ತಾರೆ. ಸೃಷ್ಟಿ ವಿಚಾರ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಇವತ್ತ ಸೃಷ್ಟಿ ವಿಚಾರ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಸೃಷ್ಟಿ ವಿಚಾರ ಅಂದರೆ ಸೃಷ್ಟಿ ಹೇಗೆ ಉತ್ಪತ್ತಿ ಆಯಿತು ಅನ್ನೋದನ್ನ ಇಲ್ಲಿ ಹೇಳ್ಕೊಂಡು ಬರ್ತಾರೆ. ಸದ್ಗುರು ಎಂದರೆ ಅವನು ಮಹಾವಾಕ್ಯ ಸುಬೋಧಕರ್ತನಾಗಿದ್ದಾನೆ. ಸದ್ಭಕ್ತರನ್ನು ವಾತ್ಸಲ್ಯದಿಂದ ಹೊರೆಯುತ್ತಾನೆ. ಶಿಷ್ಯರ ಹೃದಯ ಕಮಲಗಳನ್ನು ಸೂರ್ಯನಂತೆ ಅರಳಿಸುತ್ತಾನೆ. ಬ್ರಹ್ಮ ತೇಜಸ್ಸು ತುಂಬಿ ತುಳುಕುವ ಮುಖ ಮಂಡಲದಿಂದ ಮೆರೆದಾಡುತ್ತಾನೆ. ಆ ಒಂದು ನಿರುಪಾದೀಶ್ವರ ಸದ್ಗುರುವಿಗೆ ನಾಗಲಿಂಗ ಸ್ವಾಮಿಯು ನಮಸ್ಕರಿಸಿ ಜಗತ್ತು ಹೇಗೆ ಹುಟ್ಟಿತು ಅಂತಕ್ಕಂಥ ಕೇಳಿದರು. ಜಗತ್ತು ಹೇಗೆ ಹುಟ್ಟಿತು ಅಂತಕ್ಕಂಥ ಮತ್ತು ಪಂಚೀಕರಣ, ಜಗತ್ತು ಹೆಂಗೆ ಹುಟ್ಟಿತು, ಈ ಶರೀರ ಹೆಂಗೆ ಹುಟ್ಟಿತು ಅಂತಕ್ಕಂಥ ಸದ್ಗುರುವೇ ನನಗೆ ಹೇಳ್ಕೊಡ್ಬೇಕು ಅಂತಂದಾಗ ಗುರುಗಳು ಮನಬಿಚ್ಚಿ ಮಾತನಾಡಬೇಕಾದ್ರೆ ಸದ್ಗುರುಗಳು ನಮಗೆ ಎಲ್ಲ ರೀತಿಯಿಂದ ವೇದಾಂತ ತಿರುವನ್ನು ನಮಗೆ ತಿಳಿಸ್ಬೇಕಂದ್ರೆ ನಾವು ಯಾರು ಸದ್ಗುರುನಾಥ ತಿಳಿಸಿ ಹೇಳ್ಬೇಕಾದ್ರೆ ಮೊದಲು ಗುರು ಕೃಪೆ ಬೇಕು. ಆ ಗುರು ಕೃಪೆಯನ್ನು ನಾಗಲಿಂಗ ಸಂಪಾದನೆ ಮಾಡಿಕೊಂಡಿದ್ದ. ಆ ನಾಗಲಿಂಗನಿಗೆ ಸೃಷ್ಟಿ ವಿಚಾರ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಸೃಷ್ಟಿ ಹೇಗಾಗ್ತದೆ ಈಗ ಮುಂದೆ ಬಂದ್ಕೊಂಡ್ರೆ ಅದೆಲ್ಲ ಅಲ್ಲಿ ಕೊಂಡ್ಬೇಡ್ರಿ. ಈಗ ಮುಂದೆ ಬಂದ್ಕೊಂಡ್ರೆ ತಗೊಂಡು ಸರಿ ಅನಿಸೋದಿಲ್ಲ. ಇಲ್ಲಿ ಸೃಷ್ಟಿ ವಿಚಾರ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಮೊಟ್ಟ ಮೊದಲು ಪರಬ್ರಹ್ಮ ವಸ್ತು ಒಂದೇ ಇತ್ತು. ಮೊಟ್ಟ ಮೊದಲು ಪರಬ್ರಹ್ಮ ವಸ್ತು ಒಂದೇ ಇತ್ತು. ಆಗ ಪರಮಾತ್ಮ ಒಬ್ಬ ಒಬ್ಬ. ಈ ಎಲ್ಲ ಸೃಷ್ಟಿ ಏನಾಗಿಲ್ಲ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಜೀವಿಗಳು ಏನು ಇರೋದಿಲ್ಲ. ಆಗ ಏಕೋಹಂ ಬಹುಶಃ ಪ್ರಜಾಯ ಅಂತೇಳೋದು ಭಗವಂತ ಸಂಕಲ್ಪ ಮಾಡಿದಂತ. ಭಗವಂತ ನಾ ಅನೇಕ ಮಂದಿ ಆಗಬೇಕು. ಈ ಒಂದು ರೂಮಿನಾಗ ಒಬ್ಬ ಎಷ್ಟೋ ತುಂಬ ಕುಂಡಿರ್ತಾನು. ಒಂದು ರೂಮ್ದಾಗ ಒಬ್ಬ ವ್ಯಕ್ತಿ ಬಲವಂತಕ್ಕೆ ಕೊಂಡಕ್ಕಾಗೋದಿಲ್ಲ. ಆತನಿಗೆ ಏನೋ ಒಂದು ಮನೋರಂಜನೆಗಾಗಿ ಯಾವುದೋ ಒಂದು ಹಾಡು ಕೇಳೋದಾಯ್ತು ಅಥವಾ ಒಂದು ಪೇಪರ್ ಓದೋಕ್ಕಾಯ್ತು ಅಥವಾ ಗ್ರಂಥ ಓದೋದಾಯ್ತು, ಹಿಂಗೆ ಏನು ಬೇಕಾಗ್ತೈತಿ. ಮೌನವಾಗಿ ಕೊಂಡಕ್ಕಾಗೋದಿಲ್ಲ. ಹಾಗೆ ಪರಮಾತ್ಮ ಒಬ್ಬನೇ ಇದ್ದಾಗ ಆತನು ಏಕೋ ಬಹುಶಃ ಪ್ರಜಾಯ ಅಂತ ಸಂಕಲ್ಪ ಮಾಡ್ತಾನ. ಅನೇಕ ಮಂದಿ ಆಗ್ಬೇಕಂತ ತಿಳ್ಕೊಂಡು ನಾನು ಅನೇಕ ಮಂದಿ ಆಗ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡ್ತಾನ. ಆಗ ಇದು ಸೃಷ್ಟಿ ಆಗ್ತೈತಿ ಅಂತ ತಿಳ್ಕೊಂಡು ಹೇಳ್ತಾನ. ಈ ಸೃಷ್ಟಿ ಮಾಡ್ಬೇಕಾದ್ರೆ ಮಾತ್ರ ಮಾಯ ಉತ್ಪತ್ತಿ ಆಗ್ತದೆ. ಇದು ಸೃಷ್ಟಿ ಹೇಗೈತಲ್ಲ ಮಾಯೆಯಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಇದು ಜಗತ್ತ ಯಾರು ಮಾಡಿರ್ತಂದ್ರೆ ಮಾಯೆ ಮಾಡಿ, ಪರಮಾತ್ಮ ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಪರಮಾತ್ಮ ಅವ ನಿರ್ವಿಕಾರ ನಿಷ್ಕ್ರಿಯ ಅದ. ನಾವು ಅವನಿಂದ ಆಗುದಿಲ್ಲ. ಆದ್ರೆ ಮಾಯೆ ಏನಿದ್ದ ಆ ಪರಮಾತ್ಮ ಶಕ್ತಿ ಪಡ್ಕೊಂಡು ಮಾಯೆ ಏನು ಮಾಡಿತ್ತಂದ್ರೆ ಈ ಜಗತ್ತು ಸೃಷ್ಟಿ ಮಾಡೈತಿ. ಹೇಳ್ಕೊಳ್ತಾರೆ ಜಗತ್ತು ಸೃಷ್ಟಿ ಮಾಡೈತಿ ಮಾಯೆ. ಅದಕ್ಕೆ ಈ ಪ್ರಪಂಚದಲ್ಲಿ ಎಲ್ಲ ವಿಚಿತ್ರ ವಸ್ತುಗಳು ಯಾಕಿರ್ತಾವ ಅಂದ್ರೆ ಅದು ಮಾಯೆ. ಮತ್ತು ಜಗತ್ತು ಸೃಷ್ಟಿಯನ್ನ ಮಾಯೆ ಮಾಡಿತ್ತಂದ್ರೂ ಅಲ್ಲ, ಮಾಯೆ ಜಡ ಐತಿ. ಪರಮಾತ್ಮ ಮಾಡಿದಂದ್ರು ಪರಮಾತ್ಮ ಮಾಡಕ್ ಬರೋದಿಲ್ಲ, ಅವು ನಿರ್ವಿಕಾರ ನಿಷ್ಕ್ರಿಯ. ಇನ್ನು ಮಾಯೆ ಜಗತ್ ಸೃಷ್ಟಿ ಮಾಡಿತ್ತಂದ್ರೆ ಮಾಯೆ ಜಡ ಐತಿ.
ಅದಕ್ಕೂ ಸೃಷ್ಟಿ ಮಾಡಕ್ಕೆ ಬಂದ್ರ ಅದು ಮಾಯ ಏನೈತಿ ಪರಮಾತ್ಮನ ಶಕ್ತಿ ಪಡ್ಕೊಂಡು ಜಗತ್ ಸೃಷ್ಟಿ ಮಾಡೈತಿ. ವೇದಾಂತಿಗಳು ಏನು ಹೇಳ್ತಾರಂದ್ರೆ ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಅಂತ ಹೇಳ್ಕೊಂಡು ಬರ್ತಾರೆ. ಬ್ರಹ್ಮ ಒಂದು ಸತ್ಯ ಐತಿ, ಜಗತ್ ನಿತ್ಯ ಐತಿ ಅನ್ನೋದನ್ನ ಹೇಳ್ಕೊಂಡು ಬರ್ತಾರೆ. ಅಂದ್ರೆ ಈ ಜಗತ್ತು ನಿತ್ಯ ಐತೆ ಅಂತಿರಲ್ಲ, ನಿತ್ಯ ಅಂದ್ರೆ ಇದು ಯಾಕೆ ಕೈ ಯಾಕೆ ಕಾಣತೈತಿ ಅಂತ ನೀವು ಕೇಳ್ಬೋದು. ಜಗತ್ತ ವೇದಾಂತಗಳು ಏನು ಹೇಳ್ತಾರಲ್ಲ, ಜಗತ್ತ ನಿತ್ಯ ಐತಿ, ಸುಳ್ಳು ಜಗತ್ತಿಲ್ಲ. ಆದ್ರೆ ಸೃಷ್ಟಿ ವಿಚಾರ ಹೆಂಗೆ ಹೇಳ್ತಾರೆ ಇವತ್ತು ಅನ್ಬೋದು. ಜಗತ್ತ ನಿಂತಿದ್ರೆ ಇದೆಲ್ಲ ನಮ್ಮ ಕೈ ಕಾಣಬಾರ್ದಲ್ಲ, ಯಾಕೆ ಕಾಣತೈತಿ? ಕಾಣೋದಲ್ಲ ಸತ್ತಲ್ಲ ಅಂತಾರೆ ಮಾತು. ನೀವು ಕೈ ಕಾಣೋದಲ್ಲ, ನೀವು ಕರೆ ಅಂತಾರಂತಂದ್ರೆ ಕೈಗೆಲ್ಲ ತೋರೋದಲ್ಲ ಕರೆ ಅಂತಂದ್ರೆ ನಿಮ್ಗೆ ಸ್ವಪ್ನದಾಗ ಇಡೀ ಜಗತ್ ಪ್ರಪಂಚದ ಕಾಣ್ತೈತೆ ತೋರ್ಬೇಕು. ಕನಿಷ್ಠಾಗ ಈ ಊರ ತಾಲೂಕ ಜಿಲ್ಲೆಗಳ ಎಲ್ಲ ತೋರ್ಬೇಕು. ಕನಿಷ್ಠ ಎಲ್ಲೆಲ್ಲ ಹೋಗ್ಬೇಕು, ಕಾಶಿ ಯಾತ್ರೆ ಅಲ್ಲಿ ಪಾವನ ಮನೆಗೆ ಹೋಗಿ ಏನೆಲ್ಲ ಪದಾರ್ಥ ತಿಂದು ಬಂದಂಗ ಹಿಂಗೆಲ್ಲ ಆಗಿತ್ತು ನೋಡ್ರಿ ಕನಿಷ್ಠಾಗ. ಅದು ಕರೆ ನಿಮ್ಮ ಕನಿಷ್ಠ ಎಲ್ಲ ಪ್ರಪಂಚ ತೋರ್ತೈತಲ್ಲ, ತೋರೋದಲ್ಲ ಕರೆನ. ನೀವು ಕನಸು ಕರೆ ಅಂತಾರಲ್ಲ, ಕರೆ ಅನ್ನಕ್ಕೆ ಬರೋಲ್ಲ. ಹಾಗ ಈ ಜಗತ್ತು ತೋರ್ತೈತಿ ಅಂತಂದ್ರ ಕರೆ ಅನ್ನಕ್ಕೆ ಬರೋಲ್ಲ. ಈಗ ಬೇಸಿಗೆ ದಿನದಾಗ ಮರುಭೂಮಿಯಲ್ಲಿ ಬಿಸಿಲು ಏನಾಗ್ತೈತಂದ್ರೆ ನೀರಿನ ತೆರಿಗೆ ಓಡ್ತೈತಿ, ಬಿಸಿಲು ರಣ ಓಡ್ತೈತಿ. ಅದು ದೂರ ನೋಡಾಗ ಏನೈತಿ, ಅಲ್ಲಿ ಏನೋ ಒಂದು ನದಿ ಇದ್ದಾಗ ನೀರು ಹೊಂಟಂಗೆ ತೋರ್ತೈತಿ. ಆಗ ಅಲ್ಲಿ ವಿಚಾರ ಮಾಡಿದ್ರೆ ಅದು ನೀರಲ್ಲ. ಹಾಗೆ ತೋರೋದಲ್ಲ ಈ ಜಗತ್ತ, ಕರೆ ಅಂತ ಐತಂತ ಅನ್ನಬಾರ್ದು. ಅದಕ್ಕೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತಂದ್ರು. ಮಾತು ಪ್ರತ್ಯಕ್ಷ ಕಾಣ್ತೈತಿ ಅಂದ್ರೆ ಮತ್ತೆ ಪ್ರಮಾಣಿಸಿ ನೋಡ್ಬೇಕು. ಕರೆನೋ ಸುಳ್ಳು. ಆಗ ಪರಮಾತ್ಮ ಹೇಳ್ಕೊಂಡು ಬರ್ತಾರೆ ಶರೀರ ಒಂದು ಕಡೆ. ಪರಮಾತ್ಮ ತನ್ನ ವಿನೋದಕ್ಕಾಗಿ ಸೃಷ್ಟಿ ಮಾಡಿದ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಸಕಲ ಪ್ರಪಂಚವನ್ನು, ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಅನಂತ ದುಃಖಗಳಲ್ಲಿ ಇಂತನ್ನೇ ಚಟ ಮೇಲೆ ಕಾತುವಿ ನಂಬ ಪರಶಿವನು ಜಗದ್ವಿಲಾಸ ಸಾಕಾದೊಡೆ ಮತ್ತೆ ಪರಿವನು ಮಾಯಾಪಾಶವನು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅಕ್ಕ ಮಾದೇವಿ ಎಷ್ಟು ಚಂದ ಹೇಳ್ತಾರೆ. ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಅವ ಪರಮಾತ್ಮ ಆಟ ಆಡಿಸಿದ್ದಲ್ಲ, ಸುಮ್ಮನೆ ಒಬ್ಬ ಕೂತಿದ್ದ. ಇದನ್ನ ತಾನೇ ಸೃಷ್ಟಿ ಮಾಡಿಕೊಂಡ ಇದರಲ್ಲಿ ತಾನೇ ಒಂದು ವಿನೋದಾರ್ಥವಾಗಿ ತಾನೇ ಸೃಷ್ಟಿ ಮಾಡಿ ಇದರಲ್ಲಿ ತಾನೇ ಒಂದು ವಿನೋದಾರ್ಥವಾಗಿ ಕ್ರಿಯಾಗಿ ಅನಂತ ದುಃಖಗಳಲ್ಲಿ ಕ್ರಿಯಾಗಿ ಲಾಸ್ಟ್ ಕೊನೆಗೆ ತನಗ ಒಂದು ಈ ಜಗತ್ತು ಸೃಷ್ಟಿ ಒಂದು ವಿನೋದ ತಾನಿಗೆ ಸಾಕಾತಪ್ಪ ಅಂತಂದ್ರೆ ಮತ್ತೆ ಜಗತ್ತು ಕೊಳೆಯ ಮಾಡಿ ಮತ್ತೆ ಸ್ವಲ್ಪ ಬಿಡೋದು ಕೊಡ್ತಾರೆ. ಪರಮಾತ್ಮ ಮತ್ತೆ ಒಪ್ಪಿಕೊಡ್ತಾರೆ. ಈ ಜಗತ್ತಲ್ಲ ಮತ್ತು ಒಂದು ದಿವಸ ಸರ್ವನಾಶ ಹೌದೈತಿ. ಆ ಪರಮಾತ್ಮ ತನಗೆ ಸಾಕಾತಂದ್ರೆ ಮತ್ತೆ ನಾಶ ಮಾಡಿ ತಾನು ಒಬ್ಬನೇ ಇಟ್ಟಿರ್ತಾನು. ಹೆಂಗಂತಾರೆ, ಮುಂಜಾನೆ ಕೋಳಿಗಳು ಏನು ಮಾಡ್ತಾವಂದ್ರೆ ತನ್ನ ಮರಿಗಳನ್ನ ಸಾಯಂಕಾಲ ತನಕ ತಿರುಗಾಡಕ್ಕೆ ಬಿಡ್ತೈತಲ್ಲ. ಬಿಟ್ಟು ಬಳಿಕ ಸಾಯಂಕಾಲ ಏನು ಮಾಡ್ತೈತಲ್ಲ, ಕೋಳಿ ತನ್ನ ಮರಿಗಳನ್ನ ಮಾತ್ರ ತನ್ನ ಹಕ್ಕಿ ಒಳಗೆ ಇಟ್ಕೊಂಡು ತನ್ನ ಗೂಡಿನಾಗ ಇಟ್ಕೊಂಡಿದೆ. ಹಾಗೆ ಪರಮಾತ್ಮ ತನ್ನ ವಿನೋದಕ್ಕಾಗಿ ಸೃಷ್ಟಿಸಿದ ಈ ಪ್ರಪಂಚದಲ್ಲಿ ಆಟ ಆಡಿ ಹೆಂಗ ಕೋಳಿ ಸಾಯ್ಕೊಂಡು ತನ್ನ ಮರಿಗಳನ್ನ ಹಕ್ಕಿಯಲ್ಲಿ ಇಟ್ಕೊಂಡು ಗೂಡಿನಾಗ ಹಾಗೆ ಪರಮಾತ್ಮ ಏನು ಮಾಡ್ತಾದ್ರೆ ಕೊನೆಗೊಮ್ಮೆ ಎಲ್ಲ ಜೀವಿಗಳನ್ನ ತನ್ನ ಒಂದು ತನ್ನ ಒಂದು ಶಕ್ತಿ ಒಳಗೆ ಅವನ್ನೆಲ್ಲ ಈ ಜೀವಿಗಳನ್ನ ಇಟ್ಕೊಂಡು ನೋಡ್ತಾನೆ. ಮತ್ತೆ ಪರಮಾತ್ಮ ದೇವರೊಬ್ಬ ನಾಮ ಹೌದು, ಪರಮಾತ್ಮ ಒಬ್ಬ ಅದಾನ.
ನರ್ಮದಾ ನದಿ, ಸರಸ್ವತಿ ನದಿ, ದೂರಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿ, ಘಟಪ್ರಭಾ, ಮಲಪ್ರಭಾ ನದಿ ಅಂತ ಇರ್ಬೋದು. ಇವೆಲ್ಲ ಹೆಸರು ಬೇರೆ ಅದು, ಮತ್ತು ಆ ನದಿಗಳು ಅಂಕ ಡೊಂಕ ಅಂತ ಹಾಕೋದು ರೂಪ ಬೇರೆ ಆಗ್ತದೆ. ಆದ್ರೆ ಎಲ್ಲ ನದಿಗಳು ಹೋಗಿ ಏನು ಕೊಡ್ತಾವಪ್ಪ ಅಂತಂದ್ರೆ ಹೋಗಿ ಸಾಗರಕ್ಕೆ ಹೋಗಿ ಕೊಡ್ತಾವ, ಸಮುದ್ರಕ್ಕೆ ಹೋಗಿ ಕೊಡ್ತಾವ. ಎಲ್ಲ ನದಿಗಳು ಹೋಗಿ ಸಮುದ್ರ ಹೋಗಿ ಕೂಡಿದಾಗ ಅಲ್ಲಿ ಯಾವ ನರ್ಮದಾ ನದಿ ಇಲ್ಲ, ಯಾವ ಸರಸ್ವತಿ ನದಿ ಇಲ್ಲ, ಗಂಗಾ ನದಿ ಇಲ್ಲ, ಮಲಪ್ರಭಾ ನದಿ ಇಲ್ಲ, ಘಟಪ್ರಭಾ ನದಿ ಇಲ್ಲ, ಹಿರಣ್ಯಕೇಶಿ ನದಿ ಇಲ್ಲ. ಸಮುದ್ರದಲ್ಲಿ ಹೋಗಿ ಕೂಡಿದಂತಂದ್ರ ಅಲ್ಲಿ ಎಲ್ಲ ಒಂದೇ, ಅದಕ್ಕೆಲ್ಲ ಒಂದೇ ಹೆಸರು ಸಾಗರ ಅಂತ ಹೇಳೋದು. ಹಾಗೆ ಈ ಜಗತ್ತು ಸೃಷ್ಟಿ ಕಾಲದಲ್ಲಿ ಅನೇಕ ರೂಪ ನಾಮ ಇದ್ರೂ ಸಹಿತ ಅವೆಲ್ಲ ಪ್ರಪಂಚವನ್ನು ಜಗತ್ತು ಪ್ರಳಯ ಆದಾಗ ಆ ಇರೋದು ಒಂದೇ ಹೆಸರು ಪರಮಾತ್ಮಗ ಪರಬ್ರಹ್ಮ ಸ್ವರೂಪ ಅನ್ನೋದೈತೆ. ಅದೊಬ್ಬಳೇ ಅದೊಂದೇ ಇರ್ತೈತೆ, ಫಸ್ಟ್ ಅದೊಂದೇ. ಇಲ್ಲಿ ಎಲ್ಲರೂ ಪ್ರಭುಗಳು ಮತ್ತೊಂದು ಕಡೆ ಹೇಳ್ತಾರೆ, ಅಯ್ಯ ನೀನು ನಿರ್ಮಾಯನಾಗಿತ್ತೆಯಾಗಿ ಆಕಾಶ ಪ್ರಕಾಶವಿಲ್ಲದಂದು, ಸಾಕ್ಷಿ ಸಭೆಗಳಿಲ್ಲದಂದು, ಸಚರಾಚರವೆಲ್ಲ ರಚನೆಬಾರದಂದು, ಆಧಾರದೊಳಗಣ ವಿಭೂತಿಯನ್ನು ತೆಗೆದು ಭೂಮಿಯ ನೆಲೆಗೊಳಿಸಿ ಪಂಚಾಶತ್ ಕೋಟಿ ವಿಸ್ತೀರ್ಣ ಭೂಮಂಡಲಕ್ಕೆ ಸುತ್ತಿ ಹರಿದವು ಸಪ್ತ ಸಾಗರಗಳು. 86,97 ಲಕ್ಷ ಕಾಲ ಭುವನ ಮಂಡಲಕ್ಕೆ ಉದಯ ಬ್ರಹ್ಮಾಂಡ, 66 ಕೋಟಿ ತಾರಾಮಂಡಲವೆಂದೆಡೆ ಬೆಳಗಿ ತೋರಿದ 12 ಜ್ಯೋತಿಯ ನಿಲ್ಲಿಸಿ ತೋರಿದ 14 ಭುವನವ ಈ ಜಗದ ಜಂಗುಳಿಯ ಕಾವ ಗೋವರ ತಾನಾಗಿ 84 ಲಕ್ಷ ಜೀವರಾಶಿಗಳಿಗೆ ರಾಶಿವಾಳ ತಾನಾಗಿ ಸಕಲ ಅಳಿವಿನ ಉಳುವಿನ ನಿಂದ ನಿಲದ ಇಲ್ಲಿ ಉಳುವಿನ ನಿಂದ ನಿಜವ ನಿಲುವ ನೋಡಿ ಕಂಡೆನು ಗುಹೇಶ್ವರ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ತಿಳ್ಕೊಂಡು. ಅಲ್ಲ ಪ್ರಭುಗಳು ವಚನ ಭಾಳ ಕಷ್ಟ ಅದಾವೆ, ಭಾಳ ಕಠಿಣ ಅದಾವೆ. ಅದು ಸಂಪೂರ್ಣ ಆದ್ರಿಂದ ಮಾತ್ರ ಅರ್ಥ ಆಗಿದೆ, ಅವರಿಂದ ತಿಳ್ಕೊಬೇಕು ಎಲ್ಲ. ಇವತ್ತಿನ ವಿಷಯ ಭಾಳ ಕಠಿಣ ಐತಿ. ಹೆಂಗಪ್ಪ ಅಂದ್ರೆ ಹಲ್ಲಿದ್ದಾಗ ಹೆಂಗೆ ಕಡಿತಾರೋ ಹಂಗಾಗಿ ಇಲ್ಲಿ ವೇದ ಕೃಪಾ ಆಧಾರ ಇದು ಕಠಿಣ ಏನು ವಿಷಯ ತಿಳಿ ಇರಲ್ಲ. ಯಾಕಂದ್ರೆ ನೀವೀಗ ಬಂದ ಕೂತಿರೋದು ಇದು ದೊಡ್ಡವ. ಇಲ್ಲಿ ನೀವೀಗ ಬಂದ ಪುರಾಣ ಕೇಳ್ತಾರಲ್ಲ, ಶಾಸ್ತ್ರ ಕೇಳ್ತಾರಲ್ಲ, ಇದರಿಂದ ವ್ಯಾಪ್ತಿ ಏನಾಗೋದಿಲ್ಲ. ನಿಮಗೆ ಪ್ರತಿಫಲ ಪುಣ್ಯ ಐತೆ. ಆದ್ರೂ ತಿಳಿದೇ ಇರಲಿ, ಬಂದು ಕೊಂಡಾಕಿರ್ಬೇಕು. ನಾವು ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸ್ವೀಕಾರ ಮಾಡೋದ್ರಿಂದ ಸಾತ್ವಿಕ ಗುಣಾತ್ಮಕ ಆಗಬೇಕು. ಅದರಲ್ಲಿ ಈ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಒಂದು ದೈವ ಶಕ್ತಿ ಆಗಬೇಕು. ಆ ಒಂದು ಶಕ್ತಿ ಏನಂటే ನಮ್ಮ ದೇಹದಿಂದಲಿರೋದ್ರಿಂದ ನಮ್ಮಲ್ಲಿರುವಂಥ ಪಾಪಗಳು ಹೋಗ್ತಾವು. ಆದರೂ ಇಲ್ಲಿ ಈ ಸದ್ಗುರು ನಿರ್ಪಾದೀಶರು ನಾಗಲಿಂಗನಿಗೆ ಇಂಥ ಒಂದು ತತ್ವವನ್ನು ಹೇಳುತ್ತಾರೆ, ಸೃಷ್ಟಿ ವಿಚಾರ ಬಗ್ಗೆ ಹೇಳ್ತಾರೆ. ಸ್ವಲ್ಪ 2 ಸ್ವಲ್ಪ ಕಷ್ಟದ 8ನೇ ಅಧ್ಯಾಯ ತನಕ ಅವ್ರು ಉಪದೇಶ ಮಾಡಿದವರು. ಅದರ ಮುಂದೆ ಏನಂತೆ ಅವರು ನಾಗಲಿಂಗ ಪವಾಡಗಳು ಚಲೋ ಆಗ್ತಾವೆ. ಪವಾಡಗಳು ಅವ್ರು ಏನೇನು ತಿಳಿಯೋರು, ಅವ್ರು ಏನು ಪವಾಡ ಮಾಡೋರು, ಮುಂದೆ ಅವ್ರ ಕೊನೆಗೆ ನಿನ್ನೆ ಕೇಳಿದ್ರು ಅನ್ನೋದು ಅದೈತಿ. ಆದರೆ ಇದು ಉಪದೇಶ ಅನ್ನೋದು ಭಾಳ ಕಷ್ಟ ಇರ್ತೈತಿ. ಇದೆಲ್ಲ ತಿಳ್ಕೊಳ್ಳೋದು ಶಾಸ್ತ್ರ. ಅಲ್ಲ ಪ್ರಭು ಹೇಳ್ತಾರೆ, ನಿರಾವರ ನಿರ್ಮಾಯನಾಗಿದ್ದೇನೆ ಆಗಿದ್ದೆ ಅಂತ ಹೇಳ್ತಾರಂದ್ರೆ ನಿರ್ವಿಕಲ್ಪ ನಿಷ್ಕ್ರಿಯನಾಗಿದ್ದೆ ನೀನು. ಅಂದ್ರೆ ನೀ ಯಾವ ಆಕಾರಲ್ಲದೆ
ಏನು ಅಲ್ಲಿ ಒಬ್ಬನೇ ಇದ್ದಿ ಆಕಾಶ ಪ್ರಕಾಶ ಇಲ್ಲದಂದು ಅಲ್ಲಿ ಯಾವ ಆಕಾಶ ವಾಯು ಅಥವಾ ಪಂಚಭೂತಗಳು ಯಾವ ಇಲ್ಲ ಅಲ್ಲಿ. ಮತ್ತು ಈ ಜಗತ್ತಿನಲ್ಲಿರ್ತಕ್ಕಂಥ ಯಾವ ವಸ್ತುಗಳು ಇಲ್ಲ. ಈ ಭೂಮಿಯಲ್ಲಿ ಇರ್ತಕ್ಕಂಥ ಪದಾರ್ಥಗಳು ಯಾವುದೇ ಇಲ್ಲ. ಇಲ್ಲಿ ಪಂಚಶತಕೋಟಿ ವಿಸ್ತೀರ್ಣ ಭೂಮಂಡಲಕ್ಕೆ ಸುತ್ತಿ ಹರಿದವು ಸಪ್ತ ಸಾಗರಗಳು ತರ್ತಾರೆ. ಇಲ್ಲಿ 58 ಕೋಟಿ, ಇಲ್ಲಿ 58 ಕೋಟಿ ವಿಸ್ತೀರ್ಣ ಭೂಮಂಡಲಕ್ಕೆ ಇಲ್ಲಿ ಸಪ್ತ ಸಾಗರಗಳು ಹರಿದವೆ. ಬ್ರಹ್ಮಾಂಡ 66 ಕೋಟಿ, 66 ಕೋಟಿ ತಾರಾಮಂಡಲ ಒಂದೆಡೆ, 66 ಕೋಟಿ ಬ್ರಹ್ಮಾಂಡಗಳು. ಎಷ್ಟೋ ಬ್ರಹ್ಮಾಂಡದವು 12 ಜ್ಯೋತಿಯ ನಿಲ್ಲಿಸಿ ತೋರಿದ 14 ಭುವನಗಳು. ಎಷ್ಟು ಲೋಕಗಳದವ್ರ ಸಪ್ತ ತಳಗೆ 7 ಲೋಕ, ಮ್ಯಾಲೆ 7 ಲೋಕ, 14 ಲೋಕಗಳಂತ ಎಷ್ಟೋ ಬ್ರಹ್ಮಾಂಡಗಳದಾವೆ. ಇಲ್ಲಿ ಮುಂದೆ ಈ ಲೋಕದಲ್ಲಿ 84 ಲಕ್ಷ ಜೀವರಾಶಿಗಳು ಸಹಿತ ಸೃಷ್ಟಿ ಮಾಡಿದೆ. ಆ ಎಲ್ಲ ಜೀವರಾಶಿಗಳಲ್ಲಿ ನೀನೇ ಪ್ರವೇಶ ಆಗಿದ್ದೀವಿ. ನೋಡಿ, ಪರಮಾತ್ಮ ಸೃಷ್ಟಿ ಮಾಡ್ತಾನ, ಮಾಡಿ ಅವೆಲ್ಲ ಜಡ ಇದ್ದಾಗ ಇಡೀ ಜಗತ್ತಾಗ 84 ಲಕ್ಷ ಜೀವರಾಶಿಗಳದಾವು. ಆ ಎಲ್ಲ ಜೀವರಾಶಿಗಳಿಗೆ ಪರಮಾತ್ಮ ಹಾಸು ಹೊಕ್ಕಾಗಿ ತಿಳ್ಕೊಂಡಾನು. ಅದರೇನು ತನ್ನ ಕಾಷ್ಟಗಳಲ್ಲಿ ಪರಮಾತ್ಮ ಎಲ್ಲ ಕಡೆ ಪೂರ್ಣವಾಗಿ ತುಂಬಿಕೊಂಡಾನು. ಸೃಷ್ಟಿ ಮಾಡಿದ ಜಡ ಇರ್ತೈತಿ. ಆ ಜಡ ಇರುವಾಗ ಅದರೊಳಗೆ ಪರಮಾತ್ಮ ಆತನೇ ಅಂತ ತುಂಬಿಕೊಂಡಾಗ ಅದು ಚೇತನ ವಸ್ತುಗಳಾಗ್ತಾವೆ. ಗಿಡಗಳು ಬೆಳೀತಾ ಅಂತಂದ್ರೆ ಅದರಲ್ಲಿ ಪರಮಾತ್ಮ ಒಂದು ಶಕ್ತಿ ಇರ್ತೈತಿ. ಗಿಡ ನಾವು ಜಡ ಅಂತೇವೆ. ಗಿಡ ಜಡ ಅಲ್ಲ, ಗಿಡ ಬೆಳೀತಿತ್ತು ಅಂತಂದ್ರೆ ಅದರಲ್ಲಿ ಪರಮಾತ್ಮ ಶಕ್ತಿ ಬೆಳೀತಿದ್ದ. ಅದು ಚೀಟಿದ್ದಲ್ಲ, ಚೀಟಿದ್ದಂದ್ರೆ ಅದು ಜೀವ ಇದ್ದಂಗೆ ಅದಕ್ಕೆ ಅದು ಅದರೊಳಗೆ ಪರಮಾತ್ಮ ಅದಾನು. ಎಲ್ಲದ್ರೊಳಗ ಜಡ ಇರಲಿ ಚೇತನ ಇರಲಿ ಎಲ್ಲ ವಸ್ತು ಒಳಗೆ ಪರಮಾತ್ಮ ಅದಾನ. 84 ಲಕ್ಷ ಜೀವರಾಶಿಗಳಿರುತ್ತೆ, ಅವೆಲ್ಲ ಚೇತನ ವಸ್ತು. ಅದ್ರಾಗ ಅಷ್ಟೇ ಪರಮಾತ್ಮ ಇಲ್ಲ. ಕಲ್ಲ, ಮಣ್ಣ, ಗಿಡ ಇವೆಲ್ಲ ಇದ್ರಾಗ ಎಲ್ಲ ಪರಮಾತ್ಮ ಅದಾನ. ಕಲ್ಲಿನ್ಯಾಗ ಹಿರಣ್ಯಕಶ್ಯಪ ನರಸಿಂಹ ಹುಟ್ಟುದಿಲ್ಲ, ಕಂಬದಾಗ ನರಸಿಂಹ ಹುಟ್ಟಿದಿಲ್ಲ. ಭಕ್ತ ಪ್ರಹ್ಲಾದನ ಒಂದು ಭಕ್ತಿಗೆ ನರಸಿಂಹ ಉದ್ಭವ ಆದ ಕಲ್ಲಿನಾಗ ದೇವರುಗಳು ಉತ್ಪತ್ತಿ ಆಗ್ತಾವ. ಅಂದ್ರೆ ಈ ರೀತಿ ಪರಮಾತ್ಮ ಎಲ್ಲದ್ರೊಳಗ ಕಲ್ಲು ದೇವರು, ಮಣ್ಣು ದೇವರು, ಎಲ್ಲ ದೇವರ. ಆಗ ಒಂದೊಂದು ವಿಷಯಗಳು ಹೇಳೋ ಸಮೇತ ಒಂದೊಂದು ವಿಷಯಗಳು ಒಂದೊಂದು ಸ್ಥಳದಲ್ಲಿ ಅದನ್ನು ಪ್ರಸಂಗಾನುಸಾರವಾಗಿ ಹೇಳ್ತಿರ್ತಾರೆ. ಬಸವಣ್ಣ ಏನಂದ್ರು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಹೇಳ್ಕೊಂಡು ಈಗ ಹೇಳ್ಕೊಂಡು ಬರ್ತಾರೆ. ಆದ್ರೆ ಪರಮಾತ್ಮ ಜಗತ್ತು ತುಂಬಲ ಸೃಷ್ಟಿ ತಾನೇ ಮಾಡ್ಕೊಂಡು ತಾನೇ ಹಾಸು ಹೋಗ್ತಾನೆ ಅನ್ನೋರೇನು ಪುರಾಣಕಾಷ್ಟದಲ್ಲಿ ಎಲ್ಲ ತುಂಬಿಕೊಂಡಿರುವಾಗ ಮತ್ತು ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ ಅನ್ನೋದು ತಪ್ಪಾಗಿ. ಹೌದು, ಎಲ್ಲದರೊಳಗೆ ಪರಮಾತ್ಮ ಜಗತ್ತಿಂಬಲ ಇರುವಾಗ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ತಪ್ಪಾಗಿ. ಎಲ್ಲವೂ ದೇವರ. ಅದಕ್ಕೆ ಹೇಳ್ತೀವಿ, ನೋಡು ದೃಷ್ಟಿ ಬೇಕು. ದೇವರನ್ನು ದೇವರಾಗ್ತಾನೋ ದೇವರಿಲ್ಲ ಅದು ಇಲ್ಲ. ಆದರೆ ಮನುಷ್ಯನಲ್ಲಿ ದೃಷ್ಟಿ ರೇವ ಸೃಷ್ಟಿ ಅಂತ ಹೇಳ್ತಾರೆ. ದೃಷ್ಟಿ ಹೆಂಗಿರ್ತೈತೆ ಹಂಗೆ ಸೃಷ್ಟಿ ಆಗ್ತೈತಿ. ಇಲ್ಲಿ ಹೆಂಗಪ್ಪ ಅಂತಂದ್ರೆ ಜಗತ್ತ ಸೃಷ್ಟಿ ವಿಚಾರ ಬಗ್ಗೆ ಹೇಳುತ್ತಾಗ ದೇವಿ ಪುರಾಣದಲ್ಲಿ ಸಹಿತ ಹೇಳ್ಕೊಂಡು ಬರ್ತಾರೋ, ಹತ್ತಿ ಬರವನ್ನು ನೀರನ್ನು ಕಾಯಿಗಳ ನೆತ್ತಿ ತುದಿಯ ಮೊದಲಿಂಗೆಯಿಂದ ಅಜಾನಕ್ಕೆ ಕರ್ತವ್ಯರಂತೆ ಮೂವರು ವಿಸ್ತರಿಸುವವಲ್ಲ ಆ ಬ್ರಹ್ಮಾದಿಗಳಿಂದ
ನೋಡಿ ಹೇಳ್ತಾರ, ಹತ್ತಿ ಮರ ಒಂದು ಎರಡು ಕಾಯಿಗಳ ನೆತ್ತಿ ತುದಿ ಮೊದಲಿಂಗೆಯ ಅಜಾಂಡಕ್ಕೆ ಕರ್ತವ್ಯರಂತೆ ಮೂವರು ವಿಸ್ತರಿಸುವವರಲ್ಲ ಆ ಬ್ರಹ್ಮಾದಿಗಳಂತ. ಅಂದ್ರೆ ಹತ್ತಿ ಮರಕ್ಕೆ ಕಾಯಿಗಳು ಹೆಂಗೆ ಮೆತ್ತಿಕೊಂಡಿರ್ತಾವ, ಬಡ್ಡಿಯಿಂದ ತುರ್ತಕ್ಕೆ ಕಾಯಿಗಳು ಹಾಕೊಂಡಿರ್ತಾವ ಹತ್ತಿ ಮರಕ್ಕೆ. ಹಂಗ ಬ್ರಹ್ಮಾಂಡಗಳು ಜಗತ್ತಿನಾಗ ಅನಂತ ಬ್ರಹ್ಮಾಂಡಗಳು ಅದಾವು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಮತ್ತು ಇಲ್ಲಿ ಪರಮಾಣು ಭಗವತಿಯಲ್ಲಿ ನಿರ್ಗುಣ ಶಿವಗಳು ಹೇಳ್ತಾರಲ್ಲ, ನಿರ್ವಿಕಾರ ಬ್ರಹ್ಮದಲ್ಲಿ ಕಲ್ಪಿತ ಜೀವನ ಸ್ವಪ್ನಗತ ಜೀವನಂತೆ ತೋರುತ್ತಾನೆ. ಒಬ್ಬ ಜೀವನ ಸ್ವಪ್ನದಲ್ಲಿ ಜೀವನಗಳಂತೆ ತೋರಿದರು. ನೋಡಿ, ಸೃಷ್ಟಿ ವಿಚಾರ ಜಗತ್ತು ಸೃಷ್ಟಿ ಹೆಂಗೆ ಹುಟ್ಟಿತು ಅಂತ ಹೇಳ್ಬೇಕಾದ್ರೆ ಪರಮಾತ್ಮ ಮೊದಲು ಮೂರು ಪರಮಾತ್ಮ ಪರಬ್ರಹ್ಮ ವಸ್ತು ಅದು ಸೃಷ್ಟಿ ಮಾಡೋದಲ್ಲ, ಆಗ ಮಾಯೆಯಿಂದ ಜೊತೆಗೂಡಿ ಅದು ಸೃಷ್ಟಿ ಮಾಡಿದನ್ನು ತಡಬೇಕಾಗ್ತೈತಿ. ನಿರ್ವಿಕಾರ ಬ್ರಹ್ಮದಲ್ಲಿ ಅಂದ್ರೆ ಯಾವ ನಿಷ್ಕ್ರಿಯವ, ಯಾವ ಆಕಾರ ಇಲ್ಲ ಅವಾಗ, ಮತ್ತು ಕ್ರಿಯೆನೂ ಮಾಡಲ್ಲ, ಯಾವ ಆಕಾರ ಇಲ್ಲ, ಯಾವ ಕೆಲಸ ಮಾಡೋಲ್ಲ. ಆದ್ರೆ ಆತನಲ್ಲಿ ಮಾಯಾಶಕ್ತಿಯಿಂದ ಕೂಡಿ ಇವಾಗ ಸೃಷ್ಟಿಯನ್ನು ಮಾಡಿರ್ತಾನೆ ತಿಳ್ಕೊಂಡ ಇಲ್ಲಿ ಹೇಳ್ತಾನೆ. ಆದ್ರೆ ಒಬ್ಬ ಅನೇಕ ಜೀವಗಳು ಆಗ್ತಾನೆ. ತಾಯಿ ಗರ್ಭದಲ್ಲಿ ಮಗು 7ನೇ ತಿಂಗಳಕ್ಕಂದ್ರೆ ಸರ್ವ ಅವಯವಾದ ರೆಡಿ ಆಗುತ್ತೆ 7ನೇ ತಿಂಗಳದಾಗ ತಾಯಿ ಗರ್ಭದಲ್ಲಿ. ಆಗ 7ನೇ ತಿಂಗಳಲ್ಲಿ ಪರಮಾತ್ಮನೇ ಆ ಒಂದು ಕೂಸಿನ ನೆತ್ತಿ ಮೇಲೆ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ. ಪರಮಾತ್ಮ ಕೂಸಿಗೆ ಹೆಂಗೆ ಪ್ರವೇಶ ಆಗ್ತಾರೋ ಅಂತಂದ್ರೆ ನೆತ್ತಿಯಲ್ಲಿ ಬ್ರಹ್ಮರಂಧ್ರದಿಂದ ಪ್ರವೇಶ ಆಗ್ತಾರೆ. ಆಗ ಅದು ಚೇತನ ಚೆನ್ನಾಗಬೇಕು, ಇಲ್ಲ ಅಂತಂದ್ರೆ ಅಡ್ಡಿ ತಗೋದು ಅದು ಬಂಡೆಯಾಗಿರಬೇಕು. ಪರಮಾತ್ಮ ಹೊರ ಸೇರಿದಾಗ ಅದು ಚೇತನ ರೂಪ ತಾಳಿದೆ. ಹಾಗೆ ಇಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಪರಮಾತ್ಮ ಒಬ್ಬ ಅದನ್ನು ಭಿನ್ನ ಇಲ್ಲ, ಆದರೆ ಮಾನವ ರೂಪಗಳು ಬೇರೆ ಬೇರೆ. ಇಲ್ಲಿ ಕಲ್ಲಿನಲ್ಲಿ, ಊರಲ್ಲಿ, ಗಿಡದಲ್ಲಿ, ಮತ್ತು ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಕೀಟಗಳಲ್ಲಿ ಪರಮಾತ್ಮ ಒಬ್ಬ ಅದನ. ಆದರೆ ಇವೆಲ್ಲ ಜಗತ್ತ ವಿಚಿತ್ರವಾಗಿ ಇವೆಲ್ಲ ಸೃಷ್ಟಿ ಆಗಿತ್ತಂತಂದ್ರೆ ಇವೆಲ್ಲ ಆಗೈತಿ. ಆದ್ರೆ ಒಳಗೆ ಪರಮಾತ್ಮ ಒಬ್ಬ ಅದ. ಇಲ್ಲಿ ಸ್ವಪ್ನದಾಗ ಏನೈತಿ, ತಾನ ರಾಜ್ಯ ಆಗಿರ್ತಾನೆ, ತಾನ ಮಂತ್ರಿ ಆಗಿರ್ತಾನ, ಸೇವಕರು ತಾನ ಆಗಿರ್ತಾನ, ಪ್ರಜೆಗಳು ತಾನ ಆಗಿರ್ತಾನ, ಎಲ್ಲ ಕಡೆ ಜಗತ್ತು ತಾನ ಆಗಿರ್ತಾನೆ. ತನ್ನ ಸ್ವಪ್ನ ಅಂತ ಕಾಣ್ತೈತೆಲ್ಲ. ಆದ್ರೆ ಇರೋಂಥ ಒಬ್ಬ ಎಚ್ಚರ ನೋಡ್ತಾನ, ಇದೆಲ್ಲ ನಾನು ಹೊಲಕ್ಕೆ ಕಾಯ್ತಲ್ಲ ಅಂತ ತಿಳ್ಕೊಂಡು ಅವೇನಂತ ಕರೆ ಅಂತಂದ್ರೆ ಸುಳ್ಳು ಇರ್ತೈತದ. ಆದ್ರೂ ತಾನು ಒಬ್ಬ ಎಲ್ಲ ರೀತಿ ಆಗ್ತಾವ. ಹಂಗ ಪರಮಾತ್ಮ ಒಬ್ಬ ಆದ್ರೂ ಇಲ್ಲಿ ಜಗತ್ತು ಸೃಷ್ಟಿ ವಿಚಿತ್ರವಾಗಿದ್ದಲ್ಲ, ತಾನು ಆಗಿರ್ತಾನೆ ನಿಮಗೆಲ್ಲ. ಮುಂದೆ ಏನು ಜೀವನಗಳು ಕಲ್ಪಿತ ಪುರುಷ. ನಾವೆಲ್ಲ ಹೆಂಗಪ್ಪ ಅಂತಂದ್ರೆ ಕಲ್ಪಿತ ಪುರುಷರು. ಇವಾಗ ಗಡಿಗೆ ಕುಂಬಾರ ಗಡಿಗೆ ಮಾಡ್ತಾನೆ, ಮಾಡೋ ಸೆಕೆಂಡ್ಗೆ ಹೋಗ್ಬಿಡ್ತೈತಿ. ದೀಪ ಕೂರ್ತೈತೆ, ದೀಪ ಎಣ್ಣೆ ತಗೊಂಡಿರ್ತಲ್ಲ, ಅದು ಎಣ್ಣೆ ಇರ್ತಕ್ಕ ದೀಪ ಕೂತಿದ್ದೆ ಮತ್ತೆ ಹೋಗ್ಬಿಡ್ತೈತಿ. ಹಂಗೆ ಕ್ಷಣಕಾಲ ಇವೆಲ್ಲ ಸೃಷ್ಟಿ ಒಳಗ ಹುಡುಗನ ಆಡಲಿ ಕಾಸು ಆ ಕಡೆ ಅದು ಬಿಳಿ ಕಾಸು ಯಾಕಂದ್ರೆ ವಿಷಯ ಇವತ್ತು ಭಾಳ ಗಂಭೀರ ಐತಿ. ಇದು ಹೇಳಾರು ಕಷ್ಟ, ಕೇಳಾರು ಕಷ್ಟ. ಭಾಳ ಇದೆ ಅಂದ್ರೆ ಕಡ್ಲಿತ್ತದಂಗೆ ಐತಿ. ಅಲ್ಲಿ ಕಡ್ಲಿತ್ತದಾಗೈತಿ. ಹಂಗೆ ಇದ್ರೊಳಗೆ ಭಾಳ ಆಳವಾದ ಅಭ್ಯಾಸ ಮಾಡಿದ್ರೆ ಇಂಥ ವಿಷಯಗಳು ಹೇಳಾಕ್ತೈತಿ. ಸುಮ್ಮನೆ ದಿನ ವಾರಗಳ ಕಟ್ಟಿಗಳ ಏನು ಲಗಿಸಿ ಹೋಗೋದಾದ್ರೆ ಅದು ಎಲ್ಲರೂ ತಿಂತಿತ್ತು, ಹುಡುಗರು ತಿಂತಿದ್ದೆ ಎಲ್ಲರೂ. ಆದರೆ ಶಾಸ್ತ್ರ ಅಂತಂದ್ರೆ ಸ್ವಲ್ಪ ಕಠಿಣ ಐತಿ.
ಏನು ಮಾಡ್ಕೊಂಡು ತಿಳಿಸಬೇಕಾಗಿ ನಿರುಪಾದಿ ಸದ್ಗುರು ನಾಗಲಿಂಗರಿಗೆ ಈ ರೀತಿ ಶಾಸ್ತ್ರವನ್ನು ತಿಳಿಸಾತಾರೆ. ಯಾಕಂದ್ರೆ ಇದು ತಿಳಿದಾಗಲೇ ಮನುಷ್ಯರು ಸಮಾಧಾನ ಇದೆ. ಪರಮಾತ್ಮ ಒಬ್ಬ ಹೆಂಗ ಸೃಷ್ಟಿ ತುಂಬ ಆದ ಅಂತಂದ್ರೆ ಪರಮಾತ್ಮನೇ ಈ ಜಗತ್ತ ಬೇರೆ 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 ಕಾಣತಿತ್ತಂತಲ್ಲ, ಅದ್ರೊಳಗೆ ಒಬ್ಬ ಪರಮಾತ್ಮ ಒಬ್ಬ ಹೇಗಿರ್ತಾನೋ ಅಂತ ನೀವು ಇರ್ಬೋದು. ಉದಾಹರಣೆ, ನೀವು ಮನೆಯಲ್ಲಿ ಲೈಟ್ ಹಚ್ಚಿರ್ತೀರಿ, ಆಗ ಎಲ್ಲ ಕಡೆ ವೈರ್ಗಳು ತಗೊಂಡು ಅಲ್ಲೆಲ್ಲ ಬಟನ್ಗಳು ಇಟ್ಟಿರ್ತಾರೆ, ಬಲ್ಬ್ಗಳು ಅಲ್ಲೆಲ್ಲ ಹಾಕಿರ್ತಾರೆ. ನೀವು 60 ವ್ಯಾಟ್ಗಳು ಬಂದು ಹಾಕಿರ್ತೀರಿ, 0 ಬಲ್ಲು ಹಚ್ಚಿರ್ತಾರೆ, 3 ವ್ಯಾಟ್ಗಳು ಹಚ್ಚಿರ್ತಾರೆ, ಮತ್ತು ಬಿಳಿ ಬಲ್ಲ, ಹಸಿರು ಬಲ್ಲ, ಕೆಂಪು ಬಲ್ಲನ್ನು ಹಚ್ಚಿರ್ತಾರೆ. ಆದ್ರೆ ಆ ಮನೆಯಲ್ಲಿ ಕರೆಂಟ್ ಒಂದಾಯಿತು, ಏನು ಬೇರೆ ಬೇರೆ ಐತಿ. ಹಸಿರು ಬಲ್ಲ ಹಸಿರು ಲೈಟ್ ಐತೆ, ಕರೆಂಟ್ ಐತೆ. ಕರೆಂಟ್ ಅನ್ನೋದು ಹಸಿರು ಅಲ್ಲ, ಕರೆಂಟ್ ಅನ್ನೋದು ಕೆಂಪು ಅಲ್ಲ, ಬಿಳಿ ಅಲ್ಲ. ಕರೆಂಟ್ಗೆ ಯಾವ ಹೆಸರು ಇಲ್ಲ, ಅಲ್ಲಿ ಅದಕ್ಕೆ ಯಾವ ಬಣ್ಣವಿಲ್ಲ, ಅದು ಸಣ್ಣದು ದೊಡ್ಡದು ಅಂತ ಇಲ್ಲ. ಕರೆಂಟ್ ಅನ್ನೋದು ಒಂದೇ ಇರ್ತದೆ, ಏಕನ್ನೋದು. 60 ವ್ಯಾಟ್ ಇದ್ದಲ್ಲಿ ಬೆಳಕೆ ಹೆಚ್ಚು ಕೊಡ್ತೈತಿ, 0 ಬಂದಿದ್ದಲ್ಲಿ ಬೆಳಕೆ ಕಡಿಮೆ ಕೊಡ್ತೈತಿ. ಆದ್ರೆ ಅದು ಕರೆಂಟ್ ಅಲ್ಲ ಪ್ರಾಬ್ಲಮ್. ಅದು ನೀವು ಬಂದು ಹೆಣ್ತಾನೆ ಹಾಕಿರ್ತಾರೆ ಅಂತಾರೆ, 0 ಬಂದಿದ್ದೇನೆ ನೀವು 60 ವ್ಯಾಟ್ ತೆಗೆದು ಹಾಕಿಲ್ಲ, ಅಷ್ಟರಲ್ಲಿ ಬೆಳಕ ಕೊಡ್ತೈತಿ. ನೀವು ಬಿಳಿ ಬಲ್ಬ್ ತೆಗೆದ ಕೆಂಪು ಹಾಕ್ರಿ, ಕೆಂಪು ಲೈಟ್ ಕೊಡ್ತೈತಿ, ಬೆಳಕ ಕೊಡ್ತೈತಿ. ಹಸಿರು ಬಲ್ಬ್ ಹಾಕ್ರಿ, ಹಸಿರು ಬೆಳಕ ಕೊಡ್ತೈತಿ. ಆದ್ರೆ ಕರೆಂಟ್ ಏನು ಹಸಿರು ಐತಿ, ಕರೆಂಟ್ ಏನು ಬೆಳಗೈತಿ, ಕರೆಂಟ್ ಏನು ದೊಡ್ಡದ ಸಣ್ಣ ಐತದ, ಆ ಇರೋದೆಲ್ಲ ವಯದಾಗ ಒಂದೇ ಐತದ. ಹಾಗೆ ಪರಮಾತ್ಮ ಎಲ್ಲರೊಳಗೂ ಒಬ್ಬ ಅದಾನವ. ಸಣ್ಣರೊಳಗೂ ಅಷ್ಟೇ ಪರಮಾತ್ಮ ಅದಾನ, ದೊಡ್ಡರೊಳಗೂ ಪರಮಾತ್ಮ ಅಷ್ಟೇ ಅದಾನ. ಆಡಿಯಲ್ಲಿ ದೊಡ್ಡ ಪರಮಾತ್ಮ, ಆಡದಿಂದ ಆಡಿನಲ್ಲಿ ಸಣ್ಣ ಪರಮಾತ್ಮ ಹಿಂಗೇನಿಲ್ಲ. ಆತ್ಮ ಎಲ್ಲರೊಳಗೆ ಒಂದೇ ಇರ್ತಿದ್ದಲ್ಲ. ಆಡ ಸಣ್ಣ ಐತಂದ ಒಳಗೆ ಆತ್ಮ ಸಣ್ಣದೈತಂತ ಏನಲ್ಲ. ಆಡಿ ಭಾಳ ದೊಡ್ಡ ಐತಿಪ್ಪ, ಆಡಿ ಭಾಳ ದೊಡ್ಡ ಐತಂದ್ರೆ ಆತ್ಮ ಭಾಳ ದೊಡ್ಡದೈತಿ ಒಳಗೆ. ಆತ್ಮ ಒಳಗೆ ಭಾಳ ದೊಡ್ಡದಿಲ್ಲ. ಆಡಿನಲ್ಲೂ ಅಷ್ಟೇ ಆತ್ಮ, ಆಡಿನಲ್ಲೂ ಅಷ್ಟೇ ಆತ್ಮ ಇರ್ತಿದ್ದರು. ಹಾಗೆ ಪರಮಾತ್ಮ ಏನೈತಿ ಎಲ್ಲರೂ ಒಂದೇ ನಾಮರೂಪ ಸಣ್ಣ ದೊಡ್ಡ ಇರ್ಬೋದು. 3 ವ್ಯಾಟ್ 0 ಬಲ್ಲ, 60 ವ್ಯಾಟ್ ಅಂತ ಏನು ಇವೆಲ್ಲ ಇರ್ಬೋದು ಬೇರೆ ಬೇರೆ. ಆದರೆ ಕರೆಂಟ್ ಮಾತ್ರ ಒಂದೇ ಆಗಬೇಕು, ಅದರಲ್ಲಿ ಭೇದ ಭಾವ ಇಲ್ಲ. ಹೇಗಿದೆ ಪರಮಾತ್ಮ ಒಬ್ಬನೇ ಇಟ್ಟುಕೊಂಡು ಆ ಒಂದು ಕಲ್ಪಿತ ಪುರುಷನಿಗೆ ಒಂದು 10 ಭಾವನೆಗಳು ಹೇಳ್ಕೊಂಡು ಬರ್ತಾರೆ. 10 ಭಾವನೆಗಳು ಏನು? ಅಹಂ ಭಾವ, ಅಜ್ಞ ಭಾವ, ಪ್ರಕೃತಿ ಭಾವದರ, ಇದಂ ಭಾವ ತ್ರಯದರ್ಶಿ, ವಿದ್ಯಾಮಯ, ಅವಿದ್ಯಾಮಯ, ಅವಿದ್ಯಾಮಯ, ತ್ರಿವಿಕೃತಿಗ, ಜಗದ್ಬೀಜಮಯ, ಬೋಧಾಕೃತಿ ಅಂತ ತಿಳ್ಕೊಂಡು ಈ ಕಲ್ಪಿತ ಪುರುಷನಿಗೆ 10 ಭಾವನೆಗಳನ್ನು ಹೇಳ್ಕೊಂಡು ಬರ್ತಾರೆ. ಪರಮಾತ್ಮನಿಗೆ ನಾವು ಜಡಿ ಬಿಟ್ಕೊಂಡು ಕೊರಳಲ್ಲಿ ಹಾವ ಇಟ್ಕೊಂಡು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು ಇವು ಶರಣರು ಹೇಳ್ತಾರ, ಇವು ಪರಮಾತ್ಮ ಅನ್ನತ್ತಾರೆ, ಇವು ದೇವರ ಅಂತ ಹೇಳ್ತಾರ. ರಾಮ ದೇವರಲ್ಲ, ಬಸವಣ್ಣ ದೇವರಲ್ಲ, ಕೃಷ್ಣ ದೇವರಲ್ಲ, ಯಾರು ದೇವರಲ್ಲ. ಆದ್ರೆ ಪರಬ್ರಹ್ಮ ಅನ್ನುವಂತಕ್ಕಂಥ ವಸ್ತು ಅದೊಂದೇ ದೇವರು, ಅದು ದೇವರು. ಪರಬ್ರಹ್ಮ ವಸ್ತು ಇಲ್ಲ, ಅದು ದೇವರು. ಇವೆಲ್ಲ ಏನೈತಿ ನಾಮರೂಪ ತೊಟ್ಟ ಯಾರು ಬಂದಿರ್ತಾರಲ್ಲ ಅವರೆಲ್ಲ ಕಲ್ಪಿತರೇ. ನಾಮರೂಪ ಇಲ್ಲದೆ ನಿರ್ವಿಕಾರ ನಿಷ್ಕ್ರಿಯನಾಗಿ ಯಾವ ವಸ್ತು ಐತೋ ಅದು ದೇವರು ಅಂತಕ್ಕಂಥದ್ದು ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಅನ್ಯರ ಚೌಡೆ ಅಂತ ಅಚರಣೆ ಹೇಳ್ಕೊಂಡು ಬರ್ತಾರೆ ನೋಡಿ. ಅಸುರರ ಮಾರ್ಗಗಳಿಲ್ಲ, ತ್ರಿಶೂಲ ಡಮರುಗಳಿಲ್ಲ, ಬ್ರಹ್ಮ
ಕೇವಲ ಭಸ್ಮ ಭೂಷಣನಲ್ಲ, ಋಷಿಯ ಮಗಳೊಡನೆ ಇದ್ದಾತನಲ್ಲ. ಎಸಗುವ ಸಂಸಾರ ಕುರುಹಿಲ್ಲದಾತನಿಗೆ ಹೆಸರು ಯಾವುದಲ್ಲ ಅಂಬಿಗಿರು ಚೌಡಯ್ಯ. ನೋಡಿ ಎಂಥ ವಚನಗಳು ಬಸವಾದಿ ಶರಣರು ಭಾಳ ಚಂದ ವಚನಗಳ ಅದಾವ. ಅವರು ಈಗ ನಿಜಗುಂಡ ಕೈವಿಲ್ಲ ಪದ್ಧತಿಯಲ್ಲಿ 5 ಸ್ಥಳ ಮಾಡ್ಕೊಂಡು ಬಂದ್ರು. ಶಿವಕಾರಿ ಸ್ಥಳ, ಜೀವ ಸಂಬೋಧ ಸ್ಥಳ, ನೀತಿ ಕ್ರಿಯಾಚರ ಸ್ಥಳ, ಯೋಗ ಪ್ರತಿಪಾದ ಸ್ಥಳ, ಕೊನೆಗೆ ಜ್ಞಾನ ಪ್ರತಿಪಾದ ಸ್ಥಳ. ಹಾಗೆ ಬಸವಾದಿ ಶರಣರು ವಚನಗಳು ಬರೀಬೇಕಾದ್ರೆ ಆಯಾ ಅಧಿಕಾರಿಗಳ ಅನುಗುಣವಾಗಿ ವಚನಗಳು ಇರ್ತಾವೆ. ಆದ್ರೆ ನಾವು ಸರಿಯಾಗಿ ತಿಳ್ಕೊಂಡು ನಾವು ಯಾರಿಗೆ ಯಾವ ವಚನ ಹೇಳ್ಬೇಕು ಅನ್ನೋದು ತಿಳಿಯಾಗಿರ್ಬೇಕಷ್ಟ. ಆಧಾರದ ಕಲಿಸಿ ಈ ಸಣ್ಣ ಮಕ್ಕಳಿಗೆ ಮ್ಯಾಟ್ರಿಕ್ ವಿಷಯ ಹೇಳ್ತಾರಲ್ಲ, LKG UKG ಹುಡುಗರಿಗೆ ನಾವು ಮ್ಯಾಟ್ರಿಕ್ ವಿಷಯ ಹೇಳ್ತಂದ್ರೆ 10ನೇ ತರಗತಿ ವಿಷಯ ಹೇಳ್ತಾರಂದ್ರೆ ಅಲ್ಲ. ಇನ್ನು 10ನೇ ತರಗತಿಯಲ್ಲಿ ಇರ್ತಕ್ಕಂಥವ್ರಿಗೆ ಕಾಕಾಬಳಿ ರಾಜ್ಯ ಹೇಳ್ತಾರಂದ್ರೆ ಅದು ಅಲ್ಲ. ಬಸವಾದಿ ಶರಣರು ಭಕ್ತಿ ಸ್ಥಳ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಹೇಳ್ಕೊಂಡು ಸತಸ್ಥಳ ಇವುಗಳನ್ನ ಹಿಡ್ಕೊಂಡು ವಚನಗಳು ಬರ್ತಾರೆ. ಮೊದಲ ಭಕ್ತಿ ಮಾರ್ಗ ಹಿಡ್ಕೊಂಡು ಹೋಗಿ ಒಳಗೆ ಐಕ್ಯ ಸ್ಥಳ ಶರಣ ಐಕ್ಯ. ಮೊದಲ ಗಡದ ಹತ್ರ ಐಕ್ಯ ಸ್ಥಳ ಹೇಳಕ್ ಬರೋದಿಲ್ಲ, ಹೇಳಕ್ ಹೋಗಂಗ. ಅದಕ್ಕೆ ಇವುಗಳನ್ನು ತೊಡೆ ಇಟ್ಕೊಂಡು ಬಸವಾದಿ ಶರಣರ ಈಗ ನಾವು ಬಸವಣ್ಣವ್ರ ಬಗ್ಗೆ ಭಾಳ ಅಭ್ಯಾಸ ಮಾಡಿದ್ದೇವೆ, ಬಸವಣ್ಣವ್ರ ಬಗ್ಗೆ ವಚನ ಭಾಳ ಓದಿಕೊಂಡಿದ್ದೇವೆ ತಿಳ್ಕೊಂಡು ಕೆಲವು ಜನ ವಾದ ತೀರ್ತಾರೆ, ವಾದ ಮಾಡ್ತಾರೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿರ್ತಕ್ಕಂಥ ದೇವರು ದೇವರಲ್ಲ, ಕಾಶಿ ರಾಮೇಶ್ವರದಲ್ಲಿರುವಂಥ ದೇವರು ದೇವರಲ್ಲ, ಅಷ್ಟು ತೀರ್ಥ ಪುಣ್ಯಕ್ಷೇತ್ರದಲ್ಲಿರುವಂಥ ದೇವರು ದೇವರಲ್ಲ, ತನ್ನ ತಾನಂದ ಇಲ್ಲವೇ ತಾನೇ ದೇವನೋಡ ಕೂಡಲ ದೇವ. ಈ ವಚನ ಸಾಮಾನ್ಯ ಜನ ಹೇಳಬಾರ್ದು. ಈ ವಚನ ಹಿಡ್ಕೊಂಡು ಏನು ಮಾಡ್ತಾರಂದ್ರೆ ಈಗಿನ ಜನ ಗುಡಿ ಗುಂಡಾರಗಳನ್ನ ತ್ಯಾಗ ಮಾಡ್ತಿರ್ತಾರೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರ ದೇವರಲ್ಲ, ಈ ನೀವು ಗುಡಿಗೆ ಹೋಗ್ಬೇಡ್ರಿ, ಗುಡಿಯಲ್ಲಿರ್ತಕ್ಕಂಥ ದೇವರಲ್ಲ, ಇಷ್ಟಲಿಂಗವೇ ದೇವರು. ಮತ್ತು ಸ್ಥಾವರ ಲಿಂಗ ಪೂಜೆ ಮಾಡೋರು ಬೇರೆ, ಇಷ್ಟಲಿಂಗ ಪೂಜೆ ಮಾಡೋರ ಬೇರೆ. ನೋಡಿ ಇದೆಲ್ಲ ಗಮನ ಕೊಡ್ತಾರೆ. ಇಷ್ಟು ಸ್ಥಾವರ ಲಿಂಗ ಬೇರಲ್ಲ, ಇಷ್ಟಲಿಂಗ ಬೇರಲ್ಲ, ಎಲ್ಲ ಒಂದ. ಸ್ಥಾವರ ಲಿಂಗ ಈಶ್ವರ ಲಿಂಗ, ಶಂಕರ ಲಿಂಗ ಅಂತ ತಿಳ್ಕೊಂಡು ಗುಡಿಯಲ್ಲಿ ಇರ್ತಾವ. ಅದು ಎಲ್ಲ ಕಲ್ಲ, ಕೈಯಲ್ಲಿರ್ತಕ್ಕಂಥ ಇಷ್ಟಲಿಂಗ ಅದು ಕಲ್ಲ. ಆದ್ರೆ ಎಲ್ಲರೊಳಗೆ ಇರ್ತಕ್ಕಂಥ ಪರಮಾತ್ಮ ಹಬ್ಬದಾನ, ಜಗತ್ತು ಅವದಾನ. ಎಲ್ಲ ಮಣ್ಣಿನಿಂದ ರೆಡಿ ಐತಿ. ಬೆಳ್ಳಿ ಬಂಗಾರ ಏನು ಭೂಮಿಯಲ್ಲಿ ಎಲ್ಲ ಎಲ್ಲ ಏನು ವಸ್ತುಗಳೆಲ್ಲ ಮಣ್ಣಿನಿಂದ ಆಗ್ತೈತಿ. ಬಂಗಾರ ಐತಂದ್ರೆ ನಾನು ಮಣ್ಣು ಬಿಟ್ಟು ಬೇರೆ ಮಾತಾಡ್ತೀನಿ, ಬೆಳ್ಳಿ ಐತಂದ್ರೆ ಮಣ್ಣಾಗಿ ಹುಟ್ಟಿದ್ದು ಅದು. ಹಾಗೆ ಯಾವ ದೇವರಾದ್ರೂ ಯಾವ ಲಿಂಗ ಆದ್ರೂ ಎಲ್ಲವೂ ಪರಮಾತ್ಮನಿಂದಲೂ ಹುಟ್ಟಿತ್ತು. ಈ ಹೆಂಗೆ ಬೆಳ್ಳಿ ಬಂಗಾರ ಎಲ್ಲ ಮಣ್ಣಿನಿಂದ ಹೆಂಗೆ ಹುಟ್ಟಿದ್ದು ಹಂಗ ಜಗತ್ತಿನಲ್ಲಿ ಎಲ್ಲ ಹುಟ್ಟಿತ್ತು ಅಂದ್ರೆ ಪರಮಾತ್ಮನಿಂದ ಹುಟ್ಟಿದ್ದ ಒಬ್ಬ ಪರಮಾತ್ಮ. ಮತ್ತೆ ನೀವು ಪಂಚಭೂತಗಳ ವಿಚಾರ ಮಾಡಿದ್ರು ಸಹಿತ ಎಲ್ಲವೂ ಒಂದೇ ಐತಿ. ಕಲ್ಲ ಮಣ್ಣ ಇವೆಲ್ಲ ಸ್ಥಾವರಲಿಂಗಾಗಲಿ ಇಷ್ಟಲಿಂಗಾಗಲಿ ಎಲ್ಲವೂ ಒಂದೇ ವಿಚಾರ ಮಾಡಿ ನೋಡಿದ್ರು. ಎಲ್ಲರಿಗೂ ನಾವ ಮಾಡ್ಕೊತೇವೆಲ್ಲ, ಆ ಜಾತಿ ಈ ಜಾತಿ ಮತ ಪಂಥಗಳಿಗೆಲ್ಲ ನಾವು ಮಾಡ್ಕೊತೇವೆ. ಎಲ್ಲ ವಿಚಾರ ಮಾಡಿ ನೋಡಿದ್ರೆ ಎಲ್ಲವೂ ಒಂದೇ. ಆದ್ರೆ ಪರಮಾತ್ಮ ಹೆಂಗದ ಅಂತಂದ್ರೆ ಇಲ್ಲಿ ಆತನ ಅಂಬಿಗೆ ಚೌಡೆ ಹೋಗ್ತಾರೆ. ಹಸುರ ಮಾಲೆಗಳೆಲ್ಲ ಅದರ ಕೊರಳಲ್ಲಿ ರುಂಡ ಮಾಲೆಗಳನ್ನ ಹಾಕೊಂಡವ ಅವ ಪರಮಾತ್ಮ ಅಲ್ಲ. ತ್ರಿಶೂಲ ಡಮರುಗಳಿಲ್ಲ ಆತನಿಗೆ, ತ್ರಿಶೂಲ ಡಮರುಗಳ ಇಲ್ಲ, ಬ್ರಹ್ಮ ಕಪಾಲಲ್ಲ, ಭಸ್ಮ ಭೂಷಿತನಲ್ಲ.
ಮತ್ತು ಋಷಿಯ ಮಗಳನ್ನ ಯಥಾರ್ಥನಲ್ಲ ಅಂದ್ರೆ ಪಾರ್ವತಿ ಜೊತೆ ಇರುವಂತಹ ಪರಮಾತ್ಮ ಅಲ್ಲ. ಹೆಸರು ಸಂಸಾರದ ಕುರಿಯಿಲ್ಲದಾತನಿಗೆ ಹೆಸರು ಯಾವುದಂತ ವಿವರಿಸೋದೆ. ಪರಮಾತ್ಮನಿಗೆ ಹೆಸರು ಯಾವುದಿಲ್ಲ. ಆದ್ರೆ ನಾವು ಪರಮಾತ್ಮನಿಗೆ 108 1008 ಪರಮಾತ್ಮನಿಗೆ ಅವ ಆತ್ಮನ ಕರಿಬೇಕಾಗ್ತದೆ. ಯಾಕಂದ್ರೆ ಈಗ ಆ ಆತನಿಗೆ ಒಂದು ರೂಪ ಮಾಯೆ ಜೊತೆಗೂಡಿ ಪರಮಾತ್ಮ ಹುಟ್ಟಿದಾನಂತಂದ್ರೆ ಆತನಿಗೆ ಮಾಯೋಪಾಯ ಐತಿ, ಜೀವನಿಗೆ ಅವಿದ್ಯೋಪಾಯ ಐತಿ. ಪರಮಾತ್ಮನಲ್ಲಿ ಶಕ್ತಿ ಇರ್ತೈತಿ ಏನು ಮಾಡೋ ಮಾಡಕ್ಕೆ. ಆದ್ರೆ ನಮ್ಮ ಜೀವಾತ್ಮನಿಗೆ ಈ ಜೀವನಿಗೆ ಶಕ್ತಿ ಇರೋಲ್ಲ. ಆದರೂ ಸಹಿತ ಇಲ್ಲಿ ಜೀವಾತ್ಮ ಪರಮಾತ್ಮ ಎರಡು ಒಂದೇ ಇರ್ತೈತಿ. ಅದು ಅವರಲ್ಲಿ ಇರ್ತಕ್ಕಂಥ ಒಂದು ಪರಬ್ರಹ್ಮ ವಸ್ತು ಏನೈತಿ ಅದು ಒಂದೇ ಐತಿ ಅಂತಕ್ಕಂಥ ಹೇಳ್ತಾರೆ. ದೇವನಪ್ಪ ನಾಮ ಹಲವು ಅಂತಕ್ಕಂಥ ಅದ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಆಚಾರ ವಿಚಾರಗಳು ಬೇರೆ ಇದ್ದರೂ ಸಹಿತ ಅನೇಕ ಪಂಥಗಳಾಗಿವೆ. ನಮ್ಮ ವೀರಶೈವ ಧರ್ಮ ಬೇರೆ, ಲಿಂಗಾಯತ ಬೇರೆ, ಬೌದ್ಧ ಧರ್ಮ ಬೇರೆ, ಆ ಧರ್ಮ ಈ ಧರ್ಮ ಬೇರೆ ಬೇರೆ ಇರ್ಬೋದು. ಆದ್ರೆ ಸೃಷ್ಟಿ ಮಾಡೋ ಪರಮಾತ್ಮ ಒಪ್ಪಲ್ಲ. ಸೃಷ್ಟಿ ಮಾಡೋ ಪರಮಾತ್ಮ ಒಪ್ಪೋದನು. ಆದ್ರೆ ಇಲ್ಲಿ ಹುಟ್ಟಿರೋದಕ್ಕೆ ನಾವು ಬೇರೆ ನೀವು ಬೇರೆ ಅಂತಕ್ಕಂಥ ಭೇದವನ್ನು ಮಾಡ್ಕೊಂಡು ಬರ್ತಾರೆ. ವಿಚಾರ ಮಾಡಿದ್ದು ನೋಡಿದ್ರೆ ಪರಮಾತ್ಮ ಒಬ್ಬದನು. ಹೌದು, ಒಬ್ಬ ತಂದೆಗೆ 5-6 ಮಂದಿ ಗಂಡು ಮಕ್ಕಳಿದ್ದಾಗ ಒಬ್ಬ ಪೇಸನಾಗಿರ್ತಾನೋ, ಒಬ್ಬ ಮಾಸ್ತನಾಗಿರ್ತಾನೋ, ಒಬ್ಬ ಇನ್ನೊಂದು ಒಬ್ಬ ಬೇರೆ ಏನೋ ಒಂದು ಉದ್ಯೋಗದಾಗ ಇರ್ತಾರವರು. ಅವ್ರ ಏನೋ ನೌಕರಿ ಮಾಡಿದ್ರು ಸಹಿತ ಅವರಾಗ ಆಚಾರ ನೆರವೇರ್ತೈತೆ. ಆದ್ರೆ ಅವ್ರ ತಲೆಗೆ ಏನಿರ್ತೈತೆ ಅಂದ್ರೆ 5-6 ಮಕ್ಕಳಲ್ಲಿ 6 ಮಂದಿ ಮಕ್ಕಳು ಸಹಿತ ಅವ್ರ ವಿಚಾರ ಏನಿರ್ತೈತಂದ್ರೆ ನಮ್ಗೆ ತಂದೆ ಒಬ್ಬ ಅಂತ ಹೆಂಗೆ ವಿಚಾರ ಇರ್ತೋ ಹಾಗೆ ಈ ಜಗತ್ತಿನಲ್ಲಿ ಜಾತಿ ಮತ ಪಂಥ ಭೇದ ಏನೇ ಇದ್ರು ಸಹಿತ ನಮಗೆಲ್ಲರಿಗೂ ಪರಮಾತ್ಮ ಒಬ್ಬ ನೋಡಿ. ಇಲ್ಲಿ 6 ಜನ ಮಕ್ಕಳು ತಮ್ಮ ಒಂದು ಕಾಯಕದಲ್ಲಿ ಯಾವುದೋ ಒಂದು ಕಾಯಕ ಮಾಡಿದ್ರು ಅವರಲ್ಲಿ ಬೇರೆ ಬೇರೆ ಏನಿದ್ರು ಸಹಿತ ಅವರೆಲ್ಲರಿಗೂ ತಂದೆ ಒಬ್ಬ ಹಾಕಿರ್ತಾರೋ ಹಾಗೆ ಇಲ್ಲಿ ಎಷ್ಟೇ ಮತ ಪಂಥ ಭೇದಗಳು ಸಹಿತ ಪರಮಾತ್ಮ ಒಬ್ಬನೇ ಒಬ್ಬರು ಎಲ್ಲರಿಗೂ ಬೇರೆ ಬೇರೆ ಅಲ್ಲ. ಬಸವಣ್ಣ ಬೇರೆ, ಸಿದ್ಧಾರೂಢ ಬೇರೆ, ನಾಗಲಿಂಗ ಬೇರೆ, ಎಲ್ಲರಿಗೂ ಬೇರೆ, ಮಹಾಲಿಂಗೇಶ್ವರ ಬೇರೆ, ಯಲ್ಲಮ್ಮ ದೇವಿ ಬೇರೆ, ದುರ್ಗಾದೇವಿ ಬೇರೆ ಏನಿಲ್ಲ. ಈ 4 ಬೇರೆ ಬೇರೆ ಇದ್ರು ಸಹಿತ ಅದು ಪರಮಾತ್ಮ ಮಾತ್ರ ಒಬ್ಬ ಅದಾನ. ಇರೋ ಒಬ್ಬ ಪರಮಾತ್ಮ ಈ ರೀತಿ ತಿಳ್ಕೊಬೇಕು. ಒಬ್ಬನನ್ನು ತಿಳಿದಿಲ್ಲ ಅಂತಂದ್ರೆ ಜಗತ್ತಿದ್ದು ಇಲ್ಲಿ ನಾ ಬೇರೆ ನೀ ಬೇರೆ ಅಂತಕ್ಕಂಥದ್ದ ಜಗತ್ತು ಯಾಕೆ ಗೊತ್ತಿತ್ತು ಅಂತಂದ್ರೆ ಪೂರ್ಣ ಅಭ್ಯಾಸ ಅಲ್ಲ, ಒಬ್ಬನೇ ಅನ್ನುವಂಥ ತಿಳುವಳಿಕಿಲ್ಲ. ಅದಕ್ಕೆ ಇದೆಲ್ಲ ಜಗಗಳು ಬರ್ತಾವು ನೋಡಿ. ಗಣೇಶ ಚೌತಿ ಒಳಗೆ ಗಣಪತಿ ಒಬ್ಬನ 2 ಮಂದಿ ಗಣಪತಿ ಬರ್ತಿರ್ತಾರೆ. ಎಷ್ಟು ಮಂದಿ ಗಣಪತಿ ಬರ್ತಿರ್ತಾರೆ? ಒಬ್ಬ ಗಣಪತಿ. ಎಷ್ಟು ಗಣಪತಿ ಇರ್ತಾವು? ಕೋಟಿ ಗಂಟೆ ಗಣಪತಿ ಇರ್ತಾವೆ. ಕೋಟಿ ಗಂಟೆ ಗಣಪತಿ ಇದ್ರು ಆ ಗಣಪತಿಗೆ ಆಕಾರ ವಿಕಾರ ಬೇರೆ ಬೇರೆ ಕೊಟ್ಟಿರ್ತಾರೆ. ಒಬ್ಬ ಗಣಪತಿ ನೇಲಿ ಮೇಲೆ ಕೂತಿರ್ತಾನು, ಒಬ್ಬ ಗಣಪತಿ ಶೂ ಮೇಲೆ ಕೂತಿರ್ತಾನು, ಒಬ್ಬ ಗಣಪತಿ ಇಲಿ ಮೇಲೆ ಕೂತಿರ್ತಾನು. ಆದ್ರೆ ಗಣಪತಿ ಜನ ಒಬ್ಬನೋ 2 ಮಂದಿ 1000 ಮಂದಿ ಗಣಪತಿ ಜನ ಒಬ್ಬ. ಆದ್ರೆ ನಮ್ಮ ಓಣಿ ಗಣಪತಿ ನೋಡ, ನಮ್ಮ ಓಣಿ ಗಣಪತಿ ತಿಳ್ಕೊಂಡು ಅಲ್ಲೆಲ್ಲ ಗಲ್ಲಿ ಗಣಪತಿ ಕೂರಿಸಿರ್ತಾರ. ನಮ್ಮ ಗಣಪತಿ ಶ್ರೇಷ್ಠ ಅಂತ ತಿಳ್ಕೊಂಡು ಅವ್ರ ಗಣಪತಿ ಕೊಡ್ತಾನ. ಇವ್ರ ಗಣಪತಿ ದುಂಡಿ ಹಾಕ್ತಾರೋ, ಈ ಗಣಪತಿ ಕಲ್ಸಿದ್ದಾಗ ಆ ಗಣಪತಿ ದುಂಡಿ ಹಾಕ್ತಾವ. ನಮ್ಮ ಗಣಪತಿ ಕೊಡೋದು ನಮ್ಮ ಗಣಪತಿ ನಮ್ಮ ಗಣಪತಿ ಮುಂದಾಗಿಲ್ಲ ಅನ್ನೋದು ಹೋಗಿ ಸಲ ಕಟಾಕ್ಷ ಜ್ಞಾನ ಹಾಸೋದು ನೋಡಿ. ಅಲ್ಲ ಅವ್ರ ಗಣಪತಿ ಏನು ನಮ್ಮ ಗಣಪತಿ ಒಂದೋ ಭಾವನೆ ಇಲ್ಲ. ಬರೀ ಜಗಾಡೋದು
ಒಂದು ಅನ್ನೋದು ಭಕ್ತಪ್ಪ ಅಂತಂದ್ರೆ ಜಗವಿಲ್ಲ, ಎಲ್ಲರೂ ಸುಖ ಶಾಂತಿಯಿಂದ ಇರ್ಬೋದು. ಎರಡು ಅನ್ನೋದು ಭಕ್ತಪ್ಪ ಅಂತಂದ್ರೆ ಜಗತ್ ಚಂದ ನೋಡಿ. ಹಾಗೆ ವಚನಗಳ ಸಹಿತ ಅದರಲ್ಲಿ ಭಾಳ ತತ್ವ ತಿಳ್ಕೊಂಡ ಹೇಳಿದಾರ. ವಚನಗಳನ್ನ ಎಲ್ಲಿ ಯಾರು ಹೇಳಬೇಕು ಅನ್ನೋದನ್ನ ತಿಳಿಯೋದು ಉದಾರಕ ಇವೆಲ್ಲ ಏನೈತಿ ವಚನಗಳ ಸರಿಯಾಗಿ ಅಭ್ಯಾಸ ಮಾಡಿದಾಗ ರೇಖಾಚಾರ್ಯ ಕಲ್ಪಿತ ಅಂತಕ್ಕಂಥ ಕೆಲವು ಜನ ಹೇಳ್ತಾರೆ. ಕಲ್ಪಿತ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ನಾವು ನೀವೆಲ್ಲ ಕಲ್ಪಿತ ಪುರುಷರ. ರೇಣುಕಾಚಾರ್ಯರ ಅವಪ್ಪ ಕಲ್ಪಿತ ಪುರುಷ, ಇಲ್ಲದ ಹುಡುಸಿದಲ್ಲಿ ಹಂಗೆ ಅಂತ ಹೇಳ್ಕೊಂಡು ಬರ್ತಿರ್ತಾರೆ. ಎಲ್ಲರೂ ಕಲ್ಪಿತ್ರ. ಸಿದ್ಧಾರೂಢ ಕರೆ ಆಗಿರೋದು ಇರಬೇಕಾಯ್ತಲ್ಲ, ಬಸವಣ್ಣ ಕರೆ ಆದ್ರೆ ಇನ್ನಾದ್ರು ಇರಬೇಕಾಯ್ತಲ್ಲ, ಎಲ್ಲರೂ ಕರೆ ಆಗಿದ್ರು ಇರಬೇಕಲ್ಲ. ಬಸವಣ್ಣ ಕಲ್ಪಿತ, ಪಂಚಾಚಾರ್ಯ ಕಲ್ಪಿತ, ಸಿದ್ಧಾರೂಢ ಕಲ್ಪಿತ ಆಗಿ ಹೋದ. ಆದ್ರೆ ಅವರಲ್ಲಿ ಪರಬ್ರಹ್ಮ ವಸ್ತುವಿನ ಇರ್ತೈತಲ್ಲ ಅದು ಮಾತ್ರ ಸತ್ಯ. ಅದು ಸತ್ಯ, ಅದು ದೇವರ. ಸರಿಯಾಗಿ ದೇವರ ತಿಳ್ದಾರಕ್ಕೆ ಸುಮ್ಮನೆ ಗುಡ್ಡ ಸುತ್ತದಾಗ್ತೈತಿ. ಇಲ್ಲಿ ಯಾರಿಗೆ ಏನು ವಚನ ಹೇಳಬೇಕು ಅನ್ನೋದು ತಿಳ್ಕೊಂಡು ಅರ್ಥ ತಿಳ್ಕೊಂಡು ಹೇಳ್ಬೇಕಾಗ್ತೈತಿ. ಈಗ ಒಂದು ಊರಾಗ ಒಂದು ಚೋಳ ಇರುತ್ತಂತೆ. ಚೋಳ ಅಂತಾರೆ ಮತ್ತು ಬೇರೆ ಬೇರೆ ತಿಳ್ಕೊತಾರೆ. ಹಂಗಲ್ಲ, ಕರೆ ಚೋಳ ಕಡಿದಿಟ್ಟು ಹೋಗಿ ಇಲ್ಲಿ ಚೋಳ ಹೊಡ್ಸಾಕೈತು ಅವ್ ಏನು ಕಡತ್ತಂದ್ರೆ ಅವ ಎರಡು ತೆಮಿಗೆ ಅವ್ನು ಗುಡ ಹುಡ್ದ. ಆ ಟೈಮ್ನಾಗ ಚೋಳ ಕಡತ್ತು ಅವ ಡಾಕ್ಟ್ರಿಂದ ಓಡಿ ಹೋದ. ಹೊಡ್ಸಾಕೈತಿತ್ತು, ಕಟ್ಟು ಹೊಡ್ಸಾಕೈತಿತ್ತು ಹೋದ. ಆ ಡಾಕ್ಟ್ರ್ ಏನು ಮಾಡಿದ್ರೆ ಮಲಮ್ ಕೊಟ್ಟ. ಇದು ತುಂಬ ಹೋಗಿ ಏನು ಕಡಿತಾರೆ, ಹೋಗಿ ಸ್ವಲ್ಪ ಕಣ್ಣೆ ಐತಿ ಹೋಗ ಏನಂದ್ರೆ ಈ ಮಲಮ್ ತಗೋ ಏನು ತೆಗಿದ್ದಾರೆ ಹೋಗಿ ಹಚ್ಬೋದು. ಕಡಕ್ಕೆ ಏನು ಕಡಿತಾರೆ ಹೋಗಿ ಹಚ್ಚೋದು. ಈ ಮೈ ಹೋಗಿ ಏನು ಮಾಡ ಮಳಿ ಹೋಗಿ ಗುಡ್ಡಕ್ಕೆ ಹೋಗಿ ವಾದವ ಮಲಮ್ ತೋದ. ಗುಡ್ಡಕ್ಕೆ ಹೋಗಿ ಅದೇನು ಕುಟ್ಟಿದ್ದ ತೆಗೆದು ಹೋದ. ಮಾಡಿ ಕಲ್ಲು ಅಂತ ಕುಟ್ಟಿದ್ದ. ಆ ಕಲ್ಲು ಅಂತ ಕಡಿದತ್ತು. ಆ ಮಲಮ್ ಆ ಕಲ್ಲು ಹಿಡಿಸಿದವು ನಾವು. ಅವ್ರು ಡಾಕ್ಟ್ರು ಏನಿದ್ದ ಎಲ್ಲಿ ಕಡಿದು ತಾಯಿ ಹೋಗಿ ಹಚ್ಚೋದು ನಾವು. ಎಲ್ಲಿ ಕಡಿದು ತಾಯಿ ಹಚ್ಚಿ ಮಲಮ್ ಅಂತ ಹೇಳಿದ್ದವ. ಆಗ ನನ್ನ ಕಲ್ಲು ಅಂತ ಕಡಿದಂತಂದ್ರೆ ಕಲ್ಲು ಹಿಡಿಸಿದವು ನೋಡು. ತನ್ನ ಕೈಗೋ ಕಾಲಿಗೋ ಕಡಲು ಹಾಸ್ಕೊಂಡು ಬೇಡ. ಹಿಂಗೆ ಏನಾಗ್ತದಲ್ಲ, ವಿಚಾರ ಮಾಡಿ ಕೆಲವೊಂದು ವಚನಗಳಂತೆ ಯಾರು ಏನು ಹೇಳ್ಬೇಕು ಹಂಗೆ ಹೇಳ್ಬೇಕಾಗ್ತಿದೆ. ಸಿಕ್ಕಾಗಿದೆ ವಚನಗಳು ಏನೋ ಹೇಳ್ಕೊಂಡ ಇರೋದಲ್ಲ. ಈಗ MBBS ಮತ್ತು TCH ಹಿಂಗೆಲ್ಲ BSc ಕಲ್ತಿರ್ತಾರೆ. MBBS ಕಲ್ತ ಸರ್ಕಾರಿ ನೌಕರಿ ಬರ್ತಾವೆ. ಸರ್ಕಾರಿ ನೌಕರಿ ಅವ MBBS ಆದಪ್ಪ ಡಾಕ್ಟರ್ ಆದಪ್ಪ ಅಂತಂದ್ರೆ ಯಾವ್ದ್ರಿಂದ ಆದವ? MBBS ಕಲ್ತಾಗನೇ ಡಾಕ್ಟರ್ ಆದವ ಏನು ಹಂಗಾದ? MBBS ಕಲ್ತಾಗನೇ ಡಾಕ್ಟರ್ ಆದ. ಆದ್ರೆ ಮೊದಲು ಹಿಂದೆ ಏನು ಕಲ್ತದಲ್ಲ, LKG UKG ರಾಟ ಈಗ ಏನು 1ರಿಂದ 10 ಹಿಂಗೇನು ಹಿಂದೆ ಕಲ್ತದಲ್ಲ, ಅವುಗಳನ್ನ ಅಲ್ಲದ ಯಾಕೆ ಹೋಗಲ್ಲ. ನಾನು MBBS ಕಲ್ತೀವಲ್ಲ ಅಂತ ತಿಳ್ಕೊಂಡು LKG UKG ವಿಷಯಗಳನ್ನ ಅವುಗಳನ್ನ ಅಲ್ಲದ ಯಾಕೆ ಹೋಗಲ್ಲ. ಅವು ಸುಳ್ಳು ಅಂತ ಹೇಳಕ್ಕೆ ಹೋಗಲ್ಲ. ಕಲ್ತಬೇಕು ಅವೇನು ಇವನ್ನೆಲ್ಲ ಕಲಿಬೇಕು ಅಂತ ಹೋಗಿ ಹೇಳ್ತಾನ LKG UKG ಹುಡುಗರಿಗೆ. ನೀವೆಲ್ಲ ನೀವು ಡಾಕ್ಟ್ರು ನೀವು ಆಗ್ಬೇಕಾದ್ರೆ MBBS ಕಲಿಯುವ ಅಂತ ಹೋಗಿ ಹೇಳ್ತಾನ. ಕ್ರಮಬದ್ಧವಾಗಿ ಅದು ಐತದ. ಅಂದ್ರೆ ಹಂಗೆ ಕೆಲವೊಂದು ವಚನಗಳು ಏನವ ಅಂತಂದ್ರೆ ಸಾಮಾನ್ಯ ಜನರಿಗೆ ಹೇಳ್ತಕ್ಕಂಥ ವಚನಗಳದಾವ. ಲಿಂಗ ಪೂಜೆ ಮಾಡಬೇಕು, ಆನಂತರ ಲಿಂಗ ಪೂಜೆ ಮಾಡಬೇಕು, ಅದರಿಂದ ಏನೈತಿ ಪುಣ್ಯ ಬರ್ತೈತಿ. ಆ ಲಿಂಗದಲ್ಲಿ ಪರಮಾತ್ಮ ಅದಾವ ಅಂತ ತಿಳ್ಕೊಂಡು ಹೇಳ್ಕೊಂಡು ಇರ್ತಾರೆ. ಅವು ಕೆಲವೊಂದು ವಚನಗಳು ಪೂಜೆ ಮಾಡೋರಿಗೆ ಸಾಮಾನ್ಯ ಜನರಿಗೆ ಹೇಳ್ಬೇಕಾಗ್ತದೆ. ಹುಡುಗರು ಸಣ್ಣ ಹುಡುಗರು ಹುಡುಗರಿ ಬರ್ಬರಿ ಅಭ್ಯಾಸ ಮಾಡ್ತಾ ಹೇಳ್ತಾರೆ. ಸಣ್ಣ LKG UKG ಇದ್ದಾಗ ಪಾರ್ಟಿ ಮೇಲೆ ಪೆನ್ಸಿಲ್ ತಂದು ಪಾರ್ಟಿ ಮೇಲೆ ಬರಬೇಕು.
ಹಂಗೆ ಮುಂದೆ ಹಾಕುವಾಗ ಪ್ಯಾಟಿಗೆ ಎಕ್ಸೆಂಟ್ರಿ ಕೊಡೋ ಬುಕ್ ಕೊಡ ಮುಂದೆ ಬುಕ್ ಮೇಲೆ ಪೇನ್ ತೊಗೊಂಡು ಬರ್ಕೊಂಡು ಹೋಗೋದು ಮುಂದೆ ಹಂಗೆ ಮುಂದೆ ಕರ್ಕೊಂಡು ಹೋದಂಗೆ ಮುಂದೆ ಕಂಪ್ನಿ ತೊಗೊಂಡ ಆ ಬುಕ್ ಪೇನ್ ಕೂಡ ಮುಂದೆ ಕಂಪ್ನಿಯಾಗ ಬರ್ಕೊಂಡು ಹೋಗೋದು. ಹಾಗೆ ವಿಷಯಗಳು ಇಲ್ಲಿ ಈತ ಎಷ್ಟರಿಂದ ಪೂಜೆ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಮುಂದೆ ಹಂಗೆ ಗುರು ಕೃಪಾ ಪಡಿಬೇಕಾದ್ರೆ ಆತನನ್ನು ವರ್ಷಬೇಕಾದ್ರೆ ತಪ್ಪಿದ್ದಿ ಪ್ರೇಣಿಪಾದೇನ ಪರಿಪ್ರಶ್ನೆ ಸೇವೆ ಅಂತ ತಿಳ್ಕೊಂಡು ಗುರುವಿನ ಮಾಡಿಕೊಂಡು ಜ್ಞಾನ ಪಡೆದು ಮುಕ್ತಿ ಹೊಂದಬೇಕು. ಅಲ್ಲಿ ನಿಮಗೆ ಕೆಲಸ ಮುಗಿತು. ಅಲ್ಲಿ ತಕ್ಕ ಹಂಗೆ ಹೋಗುತ್ತದು. ನದಿ ಹರಿತಾ ಇಲ್ಲಿ ತಕ್ಕ ಹೋಗ್ತಿತ್ತಲ್ಲ ಸಮುದ್ರ ಸೇವತಕ್ಕ ಹಂಗೆ ಹರಿಯೋದು. ಸಮುದ್ರ ಸೇರಿತು ಅಂತಲ್ಲ ಅಲ್ಲಿ ನಿಂತು ಬಿಡ್ತು. ಹಾಗೇನೈತಿ ವಿಷಯಗಳು ಏನೈತಿ ಕ್ರಮಬದ್ಧವಾಗಿ ಇರುವುದನ್ನು ನಾವು ಆಚರಣೆ ನೋಡ್ಕೊಂಡು ಅಲ್ಲಿ ಯಾವ ಸುಳ್ಳಲ್ಲ. ಮತ್ತೊಂದು ವಿಷಯ ಸಣ್ಣ ಹಾಕ್ತಾರೆ, ಏರಿದರೆ ನೆನೆಯದು, ಮರೆತರೆ ಬಾಡದು, ಗುರುಲೆಲ್ಲ ನೋಡ ಲಿಂಗಾರ್ಚನೆ ಅಂತ ಹೇಳ್ಬೋದು. ಲಿಂಗಾರ್ಚನೆ ನೋಡ್ತಾ ಅದಕ್ಕೆ ನೀರು ಹಾಕಿದ್ರೆ ನೆನೆಯೋದಲ್ಲ, ಅದು ನೀವು ಪೂಜಾ ಮಾಡೋದು ಹಂಗೆ ಬಿಟ್ಟರೆ ಅದೇನ ಬಾಡೋದಿಲ್ಲ, ಒಣಗೋದಿಲ್ಲ, ನೀರಿನಾಗ ಇಟ್ಟರು ನೆನೆಯೋದಲ್ಲ. ಮತ್ತು ನಾನು ಯಾರು ಪೂಜಾ ಮಾಡಿದಂತೂ ಅನ್ನೋದು ಅಲ್ಲ. ಆದ್ರೆ ಲಿಂಗಾರ್ಚನೆ ಹುಡುಗರೆಲ್ಲ ಒಯ್ಯಾತದ. ಲಿಂಗಾರ್ಚನೆ ಒಳಗೆ ಏನಿಲ್ಲ ಅಂತ ಅವತ್ತು ಬಸವಾದಿ ಶಂಕರು ಹೇಳ್ತಾರಲ್ಲ. ಮತ್ತು ಎಷ್ಟು ಲಿಂಗ ಶ್ರೇಷ್ಠ, ಸ್ಥಾವರ ಲಿಂಗ ಐತಿ ಅದು ಆಡಬಾರ್ದು, ಇಷ್ಟು ಲಿಂಗ ಶ್ರೇಷ್ಠ ಅಂತ ಯಾಕಿಲ್ಲ ವಿಚಾರ. ಹೀಗೆಲ್ಲ ಇರಬಾರ್ದು. ಇಲ್ಲಿ ನಿರ್ಪಾಲಿಸೋರು ಸೃಷ್ಟಿ ವಿಚಾರದಾಗ ಪಂಚಭೂತಗಳನ್ನು ಹಿಡ್ಕೊಂಡ, ಪಂಚಭೂತಗಳು ಅಂದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಆಕಾಶ ಈ ಒಂದು ಪಂಚಭೂತಗಳು ಪರಮಾತ್ಮನ ಪಂಚಮುಖಗಳಿಂದ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತ ಹೇಳ್ಕೊಂಡು 5. ಪರಮಾತ್ಮನಿಗೆ ಎಷ್ಟು ಮುಖ? ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ. ಈ 5 ಮುಖಗಳಿಂದ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂತಕ್ಕಂಥ 5 ಭೂತಗಳು ಹೋಗ್ತಾವ. ಈ 5 ಭೂತಗಳಿಂದ ಪಂಚ ವಿಷಯಗಳು, ಪಂಚ ಅಂತಃಕರಣ, ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಗಳು ಉತ್ಪತ್ತಿ ಆಗಿದ್ದಾವು. 25 ತತ್ವಗಳಿಂದ ಈ ಸೃಷ್ಟಿಯಾಗೈತಿ. ಈ ಜಗತ್ತ ಪಂಚಭೂತಗಳಿಂದ ಸೃಷ್ಟಿಯಾಗಿ ಈ ಶರೀರ 25 ತತ್ವಗಳಿಂದ ಸೃಷ್ಟಿಯಾಗಿತ್ತು ಅನ್ನೋದ ಅದು ಶ್ರೇಷ್ಠವಾಗಿ ನಾಳೆ ದಿವಸ ಅದೇ ತತ್ವವನ್ನು 3 ವರ್ಷ ಅಂತ ತಿಳ್ಕೊಂಡು ಈ ವಿಷಯವನ್ನು ಇಲ್ಲಿಗೆ ಸಮಾಪ್ತಿ ಮಾಡೋಣ. ಜಯ ಮಂಗಳಂ ಪಾರ್ವತೀಶ್ವರ ಮಹಾದೇವ. ಫೋನ್